ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಇಲ್ಲಿ ಕೂಡಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ ಇವತ್ತು ಭಾನುವಾರಂದು ದೇವರ ಸಮ್ಮುಖದಲ್ಲಿ ನಮಗೆ ಮತ್ತೊಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರ ವಾಕ್ಯನ ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನೆ ವಾಕ್ಯ ಪ್ರಿಪ್ರೇಷನ್ ಆಗೋದಕ್ಕೆ ಯಾವುದೇ ರೀತಿ ನನಗೆ ಸಮಯ ಇರಲಿಲ್ಲ. ಆದರೆ ಆಲ್ರೆಡಿ ದೇವರು ನನಗೆ ಮುಂಚೆನೇ ನನಗೆ ದೇವರು ನನ್ನೊಟ್ಟಿಗೆ ಮಾತಾಡಿದರು. ಆದರೆ ಪ್ರಿಪ್ರೇಷನ್ ಆಗಿರಲಿಲ್ಲ. ದೇವರು ಈ ವಾಕ್ಯ ತೆಗೆದುಕೊಳ್ಬೇಕಂತೇಳಿ ದೇವರು ನನ್ನೊಟ್ಟಿಗೆ ಆಲೋಚನೆ ಕೊಟ್ಟಿದ್ದರು. ಆದರೆ ಮತ್ತು ಇವಾಗ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಮತ್ತೆ ನಿನ್ನೆ ಲೇಟಾಗಿ ಬಂದು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಅನೇಕ ವಾಕ್ಯಗಳು ದೇವರು ಕೊಟ್ಟಿದ್ದಾರೆ. ದೇವರ ಪ್ರೀತಿ ಇಲ್ಲದೆ ಇದು ನಿನ್ನೆ ಕೊಟ್ಟಿದ್ದಲ್ಲ. ದೇವರು ಲಾಸ್ಟ್ ವೀಕೆ ನನ್ನೊಟ್ಟಿಗೆ ಮಾತಾಡಿದರು. ಆದರೆ ಇದು ತಗೊಳ್ಬೇಕಾ ಬೇಡ ಅಂತೇಳಿ ದೇವರೊಟ್ಟಿಗೆ ನಾನು ಪ್ರಾರ್ಥನೆ ಮಾಡಿ ಕೇಳುವಾಗ ಮತ್ತೆ ದೇವರು ಇದನ್ನು ನೀನು ತಗೊಳ್ಳೇಬೇಕಂತೇಳಿ ದೇವರು ನನಗೆ ಆಲೋಚನೆ ಕೊಟ್ಟಿದ್ದ ಕಾರಣವಾಗಿ ನಾನು ಈ ವಾಕ್ಯ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ 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 ಮಹೋನ್ನತನೆ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ ಇಗೋ ರಾಜ, ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದು ಪ್ರಾರ್ಥನೆಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ. ಸಪ ಕರ್ತನೆ ಇಗೋ ರಾಜ, ವಾಕ್ಯ ತೆಗೆದುಕೊಳ್ಳುವಾಗ ನಾನಲ್ಲ ಸ್ವಾಮಿ, ನಿನ್ನ ಶಬ್ದ ಮಾತ್ರ ಬರಬೇಕಪ್ಪ. ನನ್ನ ಬಾಯಿಗೆ ಬಾಯಾಗಿದ್ದು ನೀನು ಮಾತಾಡು ಪರಿಶುದ್ಧಾಪನೆ. ಅಗಲವಾಗಿ ಬಾಯಿ ತೆರೆಯುವಾಗ ನನ್ನ ಶಬ್ದ ಒಂದು ಬರಬಾರದು ಕರ್ತನೆ, ನಿನ್ನ ಶಬ್ದ ಮಾತ್ರ ಬರಬೇಕು ರಾಜ. ಹೇಳುವಂಥ ಒಂದೊಂದು ವಾಕ್ಯ, ಒಂದೊಂದು ಶಬ್ದ, ಒಂದೊಂದು ಹೃದಯನ ಮುಟ್ಟಬೇಕು ಕರ್ತನೆ. 60ರಷ್ಟು 100ರಷ್ಟು ಫಲ ಕೊಡತಕ್ಕಂತೆ ಆ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿದುಕೊಳ್ಳತಕ್ಕಂತೆ, ಆ ಪ್ರೀತಿ ನನ್ನಲ್ಲಿ ಆ ರಸ ಅರಿಯತಕ್ಕಂತೆ ನನ್ನಲ್ಲಿ ಮಾತ್ರ ಅಲ್ಲ ರಾಜ, ಇದನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಲ್ಲೂ ಅದು ಕರ್ತನೆ ಅಪ್ಪ ಅರಿಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವೆ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಎಸಪ್ಪ, ಪರಿಶುದ್ಧಾಪನೆ ಟೋಟಲ್ ಕಂಟ್ರೋಲ್ ನೀನು ತಗೋ. ಪರಿಶುದ್ಧಾಪನೆ ನನ್ನ ಶಬ್ದ ಅಲ್ಲ, ನೀನು ಮಾತಾಡಬೇಕು ಪರಿಶುದ್ಧಾಪನೆ. ಅಪ್ಪ, ನನ್ನ ಕಂಪ್ಲೀಟ್ ನನ್ನನ್ನು ನಿನ್ನ ಹಸ್ತದಲ್ಲಿ ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ. ನೀನು ಮಾತಾಡು ಪರಿಶುದ್ಧಾಪನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ. ಆಮೇನ್. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತ ದೇವರ ಸನ್ನಿಧಾನದಲ್ಲಿ, ದೇವರ ಪಾದದಲ್ಲಿ ಇವತ್ತು ಅವಾಗೆ ದೇವದಾಸರು ಹೇಳಿದ ರೀತಿಯಲ್ಲಿ ವಾಕ್ಯ ತಗೊಳ್ಬೇಕಾದ್ರೆ, ಇಲ್ಲ ಆರಾಧನೆ ಮಾಡಬೇಕಾದ್ರೆ, ಏನೇ ಒಂದು ಮಾಡಬೇಕಾದ್ರೂ ನಾವು ದೇವರು ನಮ್ಮ ಆರಾಧನೆನ ಮೆಚ್ಚಬೇಕು, ನಮ್ಮ ಪ್ರಾರ್ಥನೆನ ಮೆಚ್ಚಬೇಕು, ನಾವು ಮಾಡುವಂಥ ವಾಕ್ಯನ ದೇವರು ಮೆಚ್ಚಬೇಕು. ಎಫೆಸದ ಬರೆದ ಪತ್ರಿಕೆಯಲ್ಲಿ ಹೇಳ್ತೀವಿ, ಕರ್ತನನ್ನು ನಾವು ಎಲ್ಲದರಲ್ಲೂ ಸಂತೋಷ ಪಡಿಸ್ಬೇಕಂತೆ. ಕುಟುಂಬ ನಡೆಸೋ ವಿಷಯದಲ್ಲಾಗಲಿ, ಮಾತನಾಡುವ ವಿಷಯದಲ್ಲಾಗಲಿ, ಕುಳಿತುಕೊಳ್ಳುವಂಥ ವಿಷಯದಲ್ಲಾಗಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಆತನನ್ನು ನಾವು ಸಂತೋಷ ಪಡಿಸ್ಬೇಕು. ಅದು ಮಾತ್ರ ಅಲ್ಲ, ಒಂದು ಆರಾಧನೆ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕಾದ್ರೆ ನಾವು ಒಂದು ವಿಷಯ ಏನು ಮಾಡಬೇಕು ಗೊತ್ತಾ? ಪವಿತ್ರಾತ್ಮನಿಲ್ಲದೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಪವಿತ್ರಾತ್ಮನನ್ನು ನಾವೇನು ಮಾಡಬೇಕು? ನಾವು ಕರಿಬೇಕು. ಪವಿತ್ರಾತ್ಮನಲ್ಲಿ ತುಂಬಿಕೊಳ್ಬೇಕು. ಪವಿತ್ರಾತ್ಮನಲ್ಲಿ ತುಂಬಿ ನಾವು ಪ್ರಾರ್ಥಿಸುವಾಗ, ಇಲ್ಲ ಆರಾಧನೆ ಮಾಡುವಾಗ, ಇಲ್ಲ ವಾಕ್ಯ ಹೇಳುವಾಗ ನಮಗೆ ಗೊತ್ತಿಲ್ಲದೆ ಪರಿಶುದ್ಧಾತ್ಮನ ಒಳಗಡೆ ಏನು ಮಾಡ್ತಾನೆ? ನರಳಾಟ ಮಾಡ್ತಾರೆ. ಪ್ರತಿಯೊಂದು ಸೇವಕರಾಗಲಿ, ಪ್ರತಿಯೊಂದು ಅಭಿಷಕ್ತರಾಗಲಿ ಪವಿತ್ರಾತ್ಮನಿಲ್ಲದೆ ಸೇವೆ ಮಾಡೋಕ್ಕೆ ಹೋದಾಗ ಅಲ್ಲೇನಾಗುತ್ತೆ? ಆತ್ಮನ ಕಾರ್ಯ ಉಂಟಾಗೋದಿಲ್ಲ. ಯಾವ ವ್ಯಕ್ತಿ ಕೂಡ ಬದಲಾವಣೆ ಆಗೋದಿಲ್ಲ, ಯಾವ ವ್ಯಕ್ತಿ ಕೂಡ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ದೇವರ ಮಕ್ಕಳೇ, ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಪರಿಶುದ್ಧಾತ್ಮನೇ ನನ್ನೊಳಗಡೆ ಬಾ, ನನ್ನೊಟ್ಟಿಗೆ ಮಾತಾಡು, ನಾನಲ್ಲ ನೀನು ಮಾತಾಡಬೇಕಂತೇಳಿ ನಾವು ಪರಿಶುದ್ಧಾತ್ಮನ ಕರಿಬೇಕು. ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು. ದೇವರ ಹಸ್ತದಲ್ಲಿ ನಮ್ಮನ್ನು ಸಮರ್ಪಿಸಬೇಕು. ಯೂನಿಟಿ ಇರಬೇಕು. ಈ ರೀತಿ ಇದ್ರೆ ಮಾತ್ರನೇ ದೇವರ ರಾಜ್ಯ ಕಾಣಕ್ಕಾಗೋದು. ಐಕ್ಯತೆ ಇಲ್ಲದೆ ಇರೋ ಜಾಗದಲ್ಲಿ ದೇವರ ಕಾರ್ಯ ನಡೆಯೋದಿಲ್ಲ. ಪೌಲ ಶೀಲರು ಅಪೊಸ್ತಲರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಪೌಲ ಶೀಲರು ಏಕ ಮನಸ್ಸಿಂದ ಒಂದು ಸ್ಥಳದಲ್ಲಿ ಕೂಡಿ ಬಂದು ಅವರು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ದೇವರ ಭಯಂಕರವಾದ ದೇವರ ಮಹಿಮೆ ಅಲ್ಲಿ ಇಳಿದು ಬಂತಂತೆ. ಇವತ್ತು ದೇವರ ಮಕ್ಕಳೇ, ಆ ರೀತಿಯಾಗಿ ಒಂದೇ ಐಕ್ಯತೆ ಇರಬೇಕು. ಸೈತಾನ್ ಏನು ಮಾಡ್ತಾ ಇದ್ದಾನೆ? ಐಕ್ಯತೆ ಇರಬಾರ್ದಂತೇಳಿ ಅದನ್ನು ಹೊಡೆಯೋದಕ್ಕೆ ನೋಡ್ತಾನೆ, ಅದನ್ನು ಮುರಿಯೋದಕ್ಕೆ ನೋಡ್ತಾನೆ. ಅದಕ್ಕೆ ದೇವರ ಮಕ್ಕಳೇ, ನಾವು ಯಾವಾಗಲೂ ಯೂನಿಟಿ ಆಗಿರಬೇಕು, ಐಕ್ಯತೆ ಉಳ್ಳವರಾಗಿರಬೇಕು. ಗೊತ್ತಿಲ್ಲ ಅಂದರೂ ಕೂಡ ನೀವು ಪ್ರತಿ ಸಾರಿ ನೀವು ಪ್ರಾರ್ಥಿಸುವಾಗ, ಹಾಡಾಡುವಾಗ, ಇಲ್ಲ ದೇವರ ಸನ್ನಿಧಾನಕ್ಕೆ ಹೋಗುವಾಗ, ವಾಕ್ಯ ಓದುವಾಗ, ಬೈಬಲ್ ವಾಕ್ಯ ತೆಗೆದು ನೀನು ಪರಿಶುದ್ಧಾತ್ಮನಿಲ್ಲದೆ ನೀನು ವಾಕ್ಯ ಓದುವಾಗ ನಿನ್ನ ತಲೆಗೆ ಒಂದು ಬುಡ ಸಮೇತ ಕೂಡ ನಿನ್ನ ತಲೆಗೆ ಅದು ಹೋಗೋದಿಲ್ಲ, ನಿನ್ನ ಮೈಂಡಿಗೆ ಕೂಡ ಅದು ಹೋಗೋದಿಲ್ಲ. ಪರಿಶುದ್ಧಾತ್ಮನ ಇಂದ ತುಂಬಿಕೊಂಡು, ಪರಿಶುದ್ಧಾತ್ಮನೇ ಕಮ್ ಟು ಹೋಲಿ ಸ್ಪಿರಿಟ್, ಯು ಟೀಚ್ ಮೀ, ಲೀಡ್ ಮೀ, ನನಗೆ ಸಹಾಯ ಮಾಡಿ ಪರಿಶುದ್ಧಾತ್ಮನೇ, ನನಗೆ ಹೇಳ್ಕೊಡು
ಕೊಡಿ ಅಂದಾಗ ಪರಿಶುದ್ಧಾತ್ಮ ಒಂದೊಂದು ವಾಕ್ಯಗಳ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸ್ತಾನೆ. ಆತ ನಮಗೆ ಅದರ ರಹಸ್ಯವನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಇಲ್ಲಾಂದರೆ ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ದೇವರ ವಾಕ್ಯನ ಓದಿದ್ರು ಕೂಡ ನಮ್ಮ ತಲೆಗೆ ಅದು ಹೋಗೋದಿಲ್ಲ. ಅದಕ್ಕೆ ನೀವು ಪ್ರತಿ ಸಾರಿ ಯಾವುದೇ ಒಂದು ಸ್ಥಳಕ್ಕೆ ಬಂದರೂ ಕೂಡ ಪರಿಶುದ್ಧಾತ್ಮನಕ್ಕೆ ನೀವು ಕೇಳಿನೇ ಬರಬೇಕು. ನೋಡಿ, ಇವತ್ತು ಅನೇಕ ಸಾರಿ ಹೇಳ್ತಾರೆ ಬೇಗ ನಾವು ಹೋಗ್ಬೇಕು, ವಾಕ್ಯ ತಗೊಳ್ಬೇಕು, ಆರಾಧನೆ ಮಾಡಬೇಕಂತ. ಕೆಲವು ಟೈಮ್ ನೋಡಿ ಒಂದೊಂದು ಸರಿ ದೇವರೇ ಮಾತಾಡಿರಲ್ಲ, ಆದರೆ ದೇವರ ಶಬ್ದ ಕೇಳದೆ ನಾವು ಬಂದು ಯಾವ ವಾಕ್ಯ ತೆಗೆದುಕೊಂಡ್ರೆ ಅದು ಕಾರ್ಯ ಆಗೋದಿಲ್ಲ. ಆರಾಧನೆ ನಾನು ಕಳೆದ ಮುಂಚೆ ನಾನು ಸೇವೆ ಮಾಡ್ತಿರೋಂಥ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ಪರಿಶುದ್ಧಾತ್ಮ ನೀನಿದ್ರೆ ಮಾತ್ರನೇ ನಾನು ಹೋಗೋದು, ನೀನಿಲ್ಲ ಅಂದರೆ ನಾನು ಹೋಗೋದಿಲ್ಲ. ನನಗೆ ಆ ಸ್ಟೇಜು ಬೇಡ, ನನಗೆ ಆ ಮೈಕು ಬೇಡ, ಯಾವ ಸ್ಥಳನೂ ಬೇಡ, ನೀ ನನ್ನ ಜೊತೆ ಬರಬೇಕಂತ. ಇವಾಗೂ ಕೂಡ ಅಷ್ಟೇ, ಇಲ್ಲಿ ಯಾರಿದ್ರು ಯಾರಿಲ್ಲದೇ ಇದ್ರು ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ನಾನು ಹೋಗ್ತಾ ಇದ್ದೀನಿ ಏಸಪ್ಪ, ನೀನು ನನ್ನ ಜೊತೆ ಬಾ, ನನ್ನ ಸಂಗಡ ಇರಬೇಕಂತ ಎಷ್ಟೋ ಸರಿ ದೇವ್ರು ನನ್ನ ಹತ್ರ ಹೇಳಿದ್ದು. ಮಗಳೇ, ಭಯಪಡಬೇಡ, ನೀನು ಹೋಗು, ನಾನು ನಿನ್ನ ಪಕ್ಷ ನಿಂತ್ಕೊಂಡಿದ್ದೀನಿ, ನಿನ್ನ ಬಲಭಾಗದಲ್ಲೇ ನಾನು ನಿಂತಿದ್ದೀನಿ ಅಂತೇಳಿ ದೇವರು ಮಾತಾಡಿದಂಥ ದಿವಸಗಳುಂಟು. ದೇವರ ಮಕ್ಕಳೇ, ಆ ದೇವರು ಯಾವಾಗ ನಮ್ಮ ಸಂಗಡ ಇರ್ತಾರೋ ಆವಾಗಲೇ ದೇವರ ಕಾರ್ಯ ಅಲ್ಲಿ ಆಗೋದು. ಸ್ವಂತ ಬಲದಲ್ಲಿ, ಸ್ವಂತ ಸಾಮರ್ಥ್ಯದಲ್ಲಿ ನಾವು ಮಾಡೋಕ್ಕೆ ಹೋಗುವಾಗ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ಅಲ್ಲಿ ಒಂದು ಯಾವ ರೀತಿ ಅಂದರೆ ಒಂದು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಮಾಡೋ ಥರ ಇರುತ್ತೆ. ದೇವರ ಆತ್ಮನ ಕಾರ್ಯ ಅಲ್ಲಿ ಚಲಿಸೋದಿಲ್ಲ. ಅದಕ್ಕೆ ದೇವರ ಮಕ್ಕಳೇ, ಪ್ರತಿ ಸಾರಿ ನಾವು ಪರಿಶುದ್ಧಾತ್ಮದಲ್ಲಿ ತುಂಬಿಕೊಳ್ಬೇಕು. ನನ್ನ ವಿಷಯ ಅದಲ್ಲ, ಪ್ರೀತಿ, ಕ್ರಿಸ್ತನ ಪ್ರೀತಿ ಅಂತ ಅಂದ್ಬಿಟ್ಟು ಇವಾಗ ದೇವ್ರ ವಾಕ್ಯದಲ್ಲಿ ಹೇಳುತ್ತದೆ. ಪ್ರೀತಿ ಅಂದರೆ ನಾವು ಪ್ರೀತಿಸಬೇಕು, ಎಲ್ಲರನ್ನೂ ಪ್ರೀತಿಸ್ಬೇಕಂತ ದೇವ್ರ ವಾಕ್ಯದಲ್ಲಿ ಹೇಳುತ್ತದೆ. ಪ್ರೀತಿ ಅಂತ ದೇವ್ರು ಹೇಳಿದ್ದಾರೆ, ಸೇವೆಗೆ ಹೇಳಿದ್ದಾರೆ, ಪಾಸ್ಟಮ್ಮ ಹೇಳಿದ್ದಾರೆ ಪ್ರೀತಿಸ್ಬೇಕಂತ ಹೇಳ್ಬಿಟ್ಟು ನಾನು ಎಲ್ಲ ಹುಡುಗಿನ ಪ್ರೀತಿಸ್ತೀನಿ, ಹುಡುಗನ ಪ್ರೀತಿಸ್ತೀನಿ, ಅವ್ರನ್ನ ಪ್ರೀತಿಸ್ತೀನಿ, ಇವ್ರನ್ನ ಪ್ರೀತಿಸ್ತೀನಿ ಅಂತೇಳಿ ಲೋಕರೀತಿಯಾಗಿ ಹೋಗಿ ನೀವು ಪ್ರೀತಿ ಮಾಡೋದು ಅಲ್ಲ. ಪ್ರೀತಿ, ಕ್ರಿಸ್ತನ ಪ್ರೀತಿ ಅಂದರೆ ಏನಂಬುದು ವಾಕ್ಯದಲ್ಲಿದೆ. ನಾನು ಆ ವಾಕ್ಯನ ವಿವರಿಸಿ ನಾನು ಹೇಳ್ತೀನಿ. ಯೋಹಾನ ಬರೆದ ಸುವಾರ್ತೆ 15:12 ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15:12 ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನು ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನು ಆಳುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯೇ, ಕಡೆಯಿಂದ ನಾನು ಕೇಳಿದೆನೆಲ್ಲ ನಿಮಗೆ ತಿಳಿಸುತ್ತೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತರಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ದೇವ್ರ ವಾಕ್ಯ ಏನು ಹೇಳುತ್ತೆ? ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ 12 ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ದೇವರ ಆಜ್ಞೆ ಆಗಿದೆ. ದೇವರು ಇವತ್ತು ಯೇಸುಸ್ವಾಮಿ ನಮ್ಮನ್ನು ಪ್ರೀತಿಸದೆ ಹೋಗಿದ್ರೆ, ಯೇಸುಸ್ವಾಮಿ ನಮ್ಮನ್ನು ಪ್ರೀತಿಸಿಲ್ಲ ಅಂದಿದ್ರೆ ನಾವು ಯಾರು ಕೂಡ ಭೂಮಿ ಮೇಲೆ ಉಳಿತಾ ಇರಲಿಲ್ಲ, ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಯಾಕಂದರೆ ಲೋಕದಲ್ಲಿ ಭಯಂಕರವಾದ ರೀತಿಯಲ್ಲಿ ಪಾಪ ತುಂಬಿಕೊಂಡಿದೆ, ಪಾಪದಲ್ಲಿ ತುಂಬಿರುವಂಥ ಪ್ರದೇಶವಾಗಿದೆ ಈ ಲೋಕ ಇದೆ. ಯಾಕೆ ಯೇಸುಸ್ವಾಮಿನ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ತಂದೆಯಾದ ದೇವರು ಕಳಿಸಿಕೊಟ್ರು. ಆತನು ಕಳಿಸಿಕೊಟ್ಟಿದ್ದು ಯಾಕೆ? ಪಾಪದಲ್ಲಿ ಜೀವಿಸ್ತಾ ಇದ್ದೀರಿ, ಕತ್ತಲೆ ತುಂಬಿಕೊಂಡಿದೆ. ಆಗಿನ ದಶಾಜ್ಞೆಗಳ ಪ್ರಕಾರ, ಧರ್ಮಶಾಸ್ತ್ರದ ಆಜ್ಞೆಯ ಪ್ರಕಾರ ನಾವೇನಾದರೂ ನಾವು ಕಣ್ಣುಗಳಲ್ಲಿ ಪಾಪ ಮಾಡಿದ್ರೆ ನಮ್ಮ ಕಣ್ಣನ್ನು ತೆಗೆದು ಕಿತ್ತು ಬಿಸಾಡ್ತಾ ಇದ್ರು, ಕೈಯಿಂದ ಪಾಪ ಮಾಡಿದ್ರೆ ಕೈಯಿಂದ ಕತ್ತರಿಸಾಕ್ತಾ ಇದ್ರು, ಕಾಲಿಂದ ಯಾವ ಭಾಗ ಪಾಪ ಮಾಡಿದೆ ಆ ಪಾಪನ ಅವ್ರು ಏನು ಮಾಡ್ತಾ ಇದ್ರು, ಅದನ್ನು ಕತ್ತರಿಸಿ ಬಿಸಾಡ್ತಾ ಇದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಆದರೆ ದೇವ್ರು ಏನು ಮಾಡಿದ್ರು, ಆ ರೀತಿಯಾಗಿ ಆದರೆ ಒಂದು ವ್ಯಭಿಚಾರ ಸ್ತ್ರೀ ಅವಳು ಪಾಪ ಮಾಡಿದಾಳಂದ್ರೆ ಅವಳನ್ನ ಕಲ್ಲೆಸೆದು ಕೊಲ್ಲಬೇಕನ್ನೋದು ಧರ್ಮಶಾಸ್ತ್ರವಾಗಿತ್ತು. ಆದರೆ ದೇವ್ರು ಏನು ಮಾಡಿದ್ರು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಮಗೋಸ್ಕರ ಆತನ ಏನು ಮಾಡ್ದ, ಆತ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು, ಅಂದರೆ ಈ ಲೋಕದ ಮೇಲೆ ಪ್ರೀತಿ ಇರೋದಕ್ಕೆ ನಮ್ಮ ಮೇಲೆ ತಂದೆಯಾದ ದೇವರು ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ಈ ಲೋಕಕ್ಕೆ ಕಳಿಸಿ ನನ್ನ ಜನರು ಪಾಪ ಮಾಡ್ತಾ ಇದ್ರೆ ಇವರ ಪಾಪ ಕ್ಷಮಾಪಣೆಗೋಸ್ಕರ ನನ್ನ ಮಗನನ್ನು ನಾನು ಕಲಿಸಿ ಆತನ ಶಿಲುಬೆ ಮೇಲೆ ಮರಣ ಜಯಿಸಿ ರಕ್ತ ಸುರಿಸಿದ
ಮೇಲೆ ಅವ್ರ ಪಾಪ ಕ್ಷಮಾಪಣೆ ಉಂಟಾಗುತ್ತೆ ಅಂತೇಳಿ ದೇವರು ಈ ಲೋಕಕ್ಕೆ ಯೇಸು ಸ್ವಾಮಿನ ಕಲಿಸಿದ್ರು. ಆದರೆ ದೇವರು ಹೇಳ್ತದೆ, ನಾನು ನಿಮ್ಮನ್ನು ಪ್ರೀತಿಸಿದಾಗೆ ನೀವು ಕೂಡ ಎಲ್ಲರನ್ನು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ನೀವು ಪ್ರೀತಿಸ್ಬೇಕು ಅನ್ನೋದು ದೇವರ ವಾಕ್ಯದಲ್ಲಿ ನಾವು ಹೇಳ್ತೇವೆ. ಇದು ಬಂದ್ಬಿಟ್ಟು ಪ್ರೀತಿಸ್ಬೇಕು ಅನ್ನೋದು ಬಂದ್ಬಿಟ್ಟು ದೇವರ ಆಜ್ಞೆ ಆಗಿದೆ. ಇದು ಒಂದು ಆಜ್ಞೆ. ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ. ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಸಬೇಕು. ನಮ್ಮ ತಂದೆ ತಾಯಿನ ಪ್ರೀತಿಸಬೇಕು, ನಮ್ಮ ಅಕ್ಕ ತಂಗಿನ ಪ್ರೀತಿಸಬೇಕು, ಗಂಡ ಹೆಂಡತಿನ ಪ್ರೀತಿಸಬೇಕು, ಕುಟುಂಬನ ಪ್ರೀತಿಸಬೇಕು, ಅಜ್ಜಿ ತಾತನ, ವಯಸ್ಸಾದವ್ರನ್ನ, ಅನಾಥನ, ದಿಕ್ಕಿಲ್ಲ ಎಲ್ಲರನ್ನು ಕೂಡ ನಾವು ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದಾಗೆ ನಾವು ಕೂಡ ಪ್ರೀತಿಸಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಮನೆಯಲ್ಲಿ ಸಿಸ್ಟರ್ಗೆ ಅಕ್ಕನ ತಂಗಿ ಕಂಡ್ರೆ ಆಗಲ್ಲ, ತಂಗಿ ಕಂಡ್ರೆ ಅಕ್ಕಗಾಗಲ್ಲ, ಹಸ್ಬೆಂಡ್ ವೈಫಿಗೆ ಮಧ್ಯದಲ್ಲಿ ಪ್ರೀತಿ ಇರೋದಿಲ್ಲ, ಕುಟುಂಬ ಕಂಡ್ರೆ ಕುಟುಂಬನ ಒಬ್ರಿಗೊಬ್ರು ಕಂಡ್ರೆ ಇದು ಆಗೋದಿಲ್ಲ. ಆದ್ರೆ ಅದು ಬಂದು ಸೈತಾನ ತಂದಾಕೋದ ಕಾರ್ಯ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಇದು ದೇವರ ಆಜ್ಞೆ ಆಗಿದೆ. ಪ್ರಾಣವನ್ನು ಸ್ನೇಹಿತರಿಗೆ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಇವತ್ತು ಒಬ್ಬ ಸ್ನೇಹಿತನಿಗೋಸ್ಕರ ನೀನು ಪ್ರಾಣ ಕೊಡ್ತಾ ಇದ್ದೀಯ ಅಂದರೆ ಆ ಪ್ರೀತಿಗಿಂತ ದೊಡ್ಡ ಪ್ರೀತಿ ಬೇರೆ ಯಾವುದಿಲ್ಲ. ಅದೇ ರೀತಿ ಯೇಸುಸ್ವಾಮಿ ಕೂಡ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಅಕ್ರಮಗಳಿಗೋಸ್ಕರ, ನಾವು ಮಾಡಿದ ತಪ್ಪುಗಳಿಗೋಸ್ಕರ ಈ ಲೋಕದಲ್ಲಿ ಯಾರು ಕೊಡದೇ ಇರುವಂಥ ಒಂದು ಪ್ರೀತಿ, ಆ ಪ್ರಾಣ ತ್ಯಾಗ ನಮಗಾಗಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ, ನಮಗೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ. ನೋಡಿ, ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ ಮೇಲೆ ಅದಕ್ಕಿಂತ ಪ್ರೀತಿ ಬೇರೆ ಯಾವುದು ದೊಡ್ಡದಲ್ಲ. ಈ ಲೋಕದಲ್ಲಿ ಯಾರು ಕೊಡದೇ ಇರೋಂಥ ಪ್ರೀತಿ ಯೇಸು ಸ್ವಾಮಿ ನಮಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರು ನಮ್ಮನ್ನ ಪ್ರೀತಿಸೋದು ಮಾತ್ರ ಅಲ್ಲ, ಆತನ ಹೇಳ್ತಾ ಇದ್ದಾನೆ, ನಾನು ಒಂದು ಆಜ್ಞೆ ಮಾಡ್ತಾ ಇದ್ದೀನಿ, ನಾನು ಪ್ರೀತಿಸಿದ ರೀತಿಯಲ್ಲಿ ನೀವು ಕೂಡ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು. ಅದು ಮಾತ್ರ ಅಲ್ಲ, ಇದು ಒಂದು ಆಜ್ಞೆ ಆಗಿದೆ. ನಾನು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳಾಗಿ ಅಲ್ಲ ನಾನು ನಿಮ್ಮನ್ನು ಕರಿತಾ ಇರೋದು, ನಾನು ನಿಮ್ಮನ್ನು ಮಗಳಾಗಿ ಕರಿತಾ ಇದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ನಮ್ಮನ್ನ ಒಂದು ಕೆಲಸಕ್ಕೆ ಹೋದಾಗ ಒಂದು ಬಾಸ್ ನಮ್ಮನ್ನು ಹಾಳಾಗಿ ನೋಡ್ಬೋದು, ಇಲ್ಲ ಮನೆಯಲ್ಲಿ ನಮ್ಮನ್ನು ಕೇವಲವಾಗಿ ನೋಡ್ಬೋದು. ಆದರೆ ಯೇಸು ಸ್ವಾಮಿ ತನ್ನ ಸ್ನೇಹಿತರಾಗಿ ಮಾತ್ರ ಕರೆಯೋದು ಮಾತ್ರ ಅಲ್ಲ, ನಮ್ಮನ್ನು ಮಗನಾಗಿ ದೇವರು ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಯೋಹಾನ ಅದ್ರ ಕೆಳಗಡೆ ವಾಕ್ಯ ಹೇಳ್ತದೆ 15-17ರಲ್ಲಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತಾನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ. ನೋಡಿ ದೇವರ ಮಕ್ಕಳೇ, ಇವತ್ತು ಲೋಕದಲ್ಲಿರೋರು ಯಾರಾದರೂ ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ನಮ್ಮನ್ನು ಹಾಗೆ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ ಇಲ್ಲಿ ದೇವರು ಹೇಳ್ತಾರೆ, ನಿಮ್ಮನ್ನು ದ್ವೇಷ ಮಾಡಿದ್ರೆ ನನ್ನನ್ನು ದ್ವೇಷ ಮಾಡಿದ ರೀತಿಯಲ್ಲಿ. ನೋಡಿ, ದೇವರು ಎಷ್ಟು ಪ್ರೀತಿ ಸ್ವರೂಪ ನನ್ನ ದೇವರು, ಆತನ ಪ್ರೀತಿಗೆ ಎಷ್ಟು ಬೆಲೆ ಕೊಟ್ಟರು ಸಾಕಾಗಲ್ಲ. ದೇವರು ಹೇಳ್ತಾ ಇದ್ರೆ, ನಿನ್ನನ್ನು ಯಾರಾದರೂ ದ್ವೇಷಿಸಿದ್ರೆ ನನ್ನನ್ನು ದ್ವೇಷ ಮಾಡಿದಾಗೆ ಅಂತ ದೇವರು ಹೇಳ್ತಾ ಇದ್ದಾರೆ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರಿಂದ ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ನಾವು ಲೋಕದಲ್ಲಿ ಇದ್ದೇವೆ, ಆದರೆ ನಾವು ಲೋಕದವರಾಗಿ ಜೀವಿಸುವವರಲ್ಲ. ನಾವು ಯಾರಾಗಿ ಜೀವಿಸಬೇಕು? ಕ್ರಿಸ್ತನಾಗಿ ಜೀವಿಸಬೇಕು. ಕ್ರಿಸ್ತನಾಗೆ ಕೆಲವು ವ್ಯಕ್ತಿ ಲೋಕದ ಪಾಲಿಗೆ ಸತ್ತು ಅವನು ಹೊಸದಾಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಅವನಲ್ಲಿ ಕೆಲವು ಚೇಂಜಸ್ ಆಗೋದಕ್ಕೆ ಕೆಲವು ಸಮಯ ತೆಗೆದುಕೊಳ್ಳುತ್ತೆ, ಕೆಲವು ಟೈಮ್ ತೆಗೆದುಕೊಳ್ಳುತ್ತೆ. ಕ್ರಿಸ್ತನ ಪ್ರೀತಿಯನ್ನು ಮೊದಲು ತಿಳಿದುಕೊಳ್ಬೇಕು. ಪರಿಶುದ್ಧಾತ್ಮನ ಅಂದ್ರೆ ಏನಂತ ಅರಿತುಕೊಳ್ಬೇಕು. ಯಾವಾಗ ಪರಿಶುದ್ಧಾತ್ಮ ನಮ್ಮ ಒಳಗಡೆ ಬರ್ತಾರೋ ಆವಾಗ ಕ್ರಿಸ್ತನು ಯಾರು, ಆತನ ಪ್ರೀತಿ ಎಂಥದ್ದು, ಆತ ನಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ, ಆತ ನಮಗೋಸ್ಕರ ಏನು ಮಾಡಿದಾನೆ ಅನ್ನೋದನ್ನ ಪರಿಶುದ್ಧಾತ್ಮ ನಮಗೆ ಅರಿವನ್ನು ಉಂಟಿಸುತ್ತಾರೆ. ಇವತ್ತು ನೋಡಿ ದೇವರ ಮಕ್ಕಳೇ, ಅದೇ 16ನೇ ವಾಕ್ಯದಲ್ಲಿ ಹೇಳುತ್ತದೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು, ನೀವು ಹೊರಟು ಹೋಗಿ ಫಲ ಕೊಡದೆ. ಇವತ್ತು ದೇವರನ್ನ ನಾವು ಯಾರು ಆರಿಸಿಕೊಳ್ಳಿಲ್ಲ. ಇವತ್ತು ನಾವು ಯಾರಾದ್ರೂ ಯೇಸು ಸ್ವಾಮಿ ಬೇಕಂತ ಹುಡ್ಕೊಂಡು ಹೋಗಿಲ್ಲ. ಯೇಸು ಸ್ವಾಮಿ ನಮ್ಮನ್ನ ಹುಡ್ಕೊಂಡು ಬಂದ್ರು. ಇವತ್ತು ಯೇಸು ಸ್ವಾಮಿ ನಮ್ಮನ್ನ ಹುಡುಕದೆ ಹೋಗಿದ್ರೆ, ನಮಗೋಸ್ಕರ ಪ್ರಾಣ ಕೊಡದೆ ಹೋಗಿದ್ರೆ, ನಮ್ಮ ಪಾಪಗಳಿಗೋಸ್ಕರ ಪ್ರಾಣ ಕೊಡದೆ ಅಂದ್ರೆ ಆತನಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆ ಪ್ರೀತಿ ಇರೋದ ಕಾರಣನೇ ಯೇಸು ಸ್ವಾಮಿ ನಮ್ಮನ್ನ ಆರಿಸಿಕೊಂಡ್ರು. ಅದೇ ರೀತಿ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೀನಿ, ನೀವು ನಮ್ಮನ್ನ ಆರಿಸಿ ತೆಗೆದುಕೊಂಡಿಲ್ಲ. ಅದೇ ರೀತಿ ದೇವರು ನೀವು ಕೊಡುವ ಫಲ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವೇನಾಗಿರ್ಬೇಕು? ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ನೋಡಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನ ಇವತ್ತು ಲೋಕದಲ್ಲಿ ಅನೇಕರನ್ನ ಆರಿಸ್ಕೊಳ್ಬೋದು. ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಲೋಕದಲ್ಲಿ ಅನೇಕ ಜನರಿದ್ದಾರೆ, ಆದರೆ ನನ್ನನ್ನು ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂದರೆ ಇವತ್ತು ನಮ್ಮ ಮೇಲೆ ಅಪಾರವಾದ ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಇದೆ. ದೇವರ ಮಕ್ಕಳೇ, ಇವತ್ತು ಲೋಕದಲ್ಲಿ ಇವತ್ತು
ಜೊತೆಯಲ್ಲಿ ನಡೆಯುವಂಥ ಕ್ರಿಸ್ತನಲ್ಲಿ ನಡೆಯುವವರಿಗೆ, ಲೋಕವನ್ನು ಬಿಟ್ಟು ಕ್ರಿಸ್ತನಿಗೋಸ್ಕರ ನಡೆಯುವವರಿಗೆ ಏನೇ ಹೋರಾಟ ಬರಲಿ, ಪ್ರತಿಕೂಲ ಬರಲಿ, ನಮ್ಮನ್ನು ನಿಂದಿಸಲಿ, ಅನೇಕ ನಮಗೆ ವಿರೋಧವಾಗಿ ಮಾತಾಡಿದ್ರು ಕೂಡ ನಾವು ನಮ್ಮೊಳಗಡೆ ಒಂದು ಧೈರ್ಯ ಇರುತ್ತೆ. ನನ್ನ ಜೊತೆ ನನ್ನ ದೇವರಿದ್ದಾರೆ, ನನ್ನ ಜೊತೆ ನನ್ನ ಯೇಸು ಇದ್ದಾರೆ, ನನ್ನನ್ನು ಕೈ ಬಿಡೋದಿಲ್ಲ. ನಮ್ಮನ್ನು ಅನಾಥರಾಗಿ ಇರೋದಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು, ಆತ ನಮ್ಮನ್ನು ಮಗಳಾಗಿರೋದಕ್ಕೆ ನಮ್ಮನ್ನು ಕರೆದಿದ್ದಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಅದಕ್ಕೆ ಲೋಕದಲ್ಲಿರೋ ಯಾರನ್ನ ದೇವರು ಆರಿಸಿಕೊಂಡಿಲ್ಲ. ಇವತ್ತು ನನ್ನನ್ನು ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ ಅಂದರೆ ನಾವೇನಾಗಿರ್ಬೇಕು? ದೇವರಿಗೆ ಫಲ ಕೊಡುವವರಾಗಿರ್ಬೇಕು. ಹಲ್ಲೆಲೂಯಾ. ಫಲ ಆ ಕೊಡುವ ಫಲ ಏನಾಗಿರ್ಬೇಕು? ಅದು ನೆಲೆ ನಿಲ್ಲಬೇಕು. ಸುಮ್ಮನೆ ಅಲ್ಲ. ಇವತ್ತು ನಾನು ವಾಕ್ಯ ಹೇಳ್ತೀನಿ, ನಾನು ಆರಾಧನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನಿಂದನೇ ಎಲ್ಲ ಆಗುತ್ತಂತಲ್ಲ. ನಾವು ಕೊಡುವಂಥ ಫಲ ಏನಾಗಿರ್ಬೇಕು? ಅದು ನೆಲೆ ನಿಲ್ಲಬೇಕು. 60ರಷ್ಟು 100ರಷ್ಟು ಫಲ ಕೊಡಬೇಕು. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ, ನಾನು ಬೀಜವನ್ನು ಬಿತ್ತದೇನೆ. ವ್ಯವಸಾಯಗಾರನು ಬೀಜವನ್ನು ಬಿತ್ತುತ್ತಾನೆ. ಕೆಲವು ಬೀಜ ಮುಳ್ಳುಗಿಡಗಳ ಮೇಲೆ ಬೀಳುತ್ತೆ, ಕೆಲವು ಬೀಜ ಬಂಡೆ ಮೇಲೆ ಬೀಳುತ್ತೆ, ಕೆಲವು ಬೀಜ ಒಂದು ರೀತಿ ಏನೋ ನೀರಿಲ್ಲದೆ ಇರುವಂಥ ಸ್ಥಳಗಳಲ್ಲಿ ಹೋಗಿ ಬೀಳುತ್ತೆ. ಆದರೆ ಒಳ್ಳೆ 60ರಷ್ಟು ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ ಮೊಳಕೆ ಹೊಡೆದು ಅದೇನಾಗುತ್ತೆ? ಚಿಗುರು ಹೊಡೆದು ಅದು ಫಲ ಕೊಡುತ್ತೆ. ಅಂದರೆ ಒಳ್ಳೆ ಮಣ್ಣು ಇರುವಂಥ ಜಾಗದಲ್ಲಿ, ಒಳ್ಳೆ ಸ್ಥಳದಲ್ಲಿ, ಬಂಡೆ ಇಲ್ಲದೆ ಇರೋ ಜಾಗದಲ್ಲಿ, ಮುಳ್ಳು ಇಲ್ಲದೆ ಇರೋ ಜಾಗದಲ್ಲಿ, ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ ಏನಾಗುತ್ತೆ? ಅದು ಫಲ ಕೊಡುತ್ತೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಬಿತ್ತುವಂಥ ಬೀಜ ಒಳ್ಳೆ ನೆಲದಲ್ಲಿ ನಾವು ಬಿತ್ತಬೇಕು. ಕಲ್ಲು ಮಂಡೆಗಳ ಮೇಲಾಗಲಿ, ಮುಳ್ಳುಗಿಡಗಳ ಮೇಲೆ ಎಲ್ಲ ಆ ಬೀಜ ಅದಕ್ಕೆ ನಾವೇನಾಗಿರ್ಬೇಕು? ಫಲ ಕೊಡುವವರಾಗಿರ್ಬೇಕು. ಆ ಫಲ ನೆಲೆ ನಿಲ್ಲಬೇಕು. ಅದು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳುತ್ತದೆ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನನ್ನ ಬೇಡಿಕೊಳ್ಳುವಿರೋ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರ ಬಳಿಯಲ್ಲಿ ನೀನೇನೆಲ್ಲ ಬೇಡ್ಕೊಳ್ತೀಯಾ ಅದೆಲ್ಲ ನಿನಗೆ ದೊರಕುತ್ತೆ. ನೀನು ಏನಾದರೂ ಕೇಳು, ಯೇಸು ಕ್ರಿಸ್ತನ ಮೂಲಕ ನೀನು ಹೋಗಿ ಬೇಡಿಕೊಳ್ಬೇಕು. ತಂದೆಯಾದ ದೇವರ ಬಳಿಯಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಪರಿಶುದ್ಧಾತ್ಮನ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅಲ್ಲ. ಯೇಸು ಕ್ರಿಸ್ತನ ಮೂಲಕವೇ ಯೇಸು ಸ್ವಾಮಿ ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ಯೇಸು ಕ್ರಿಸ್ತನ ಮೂಲಕನೇ ಅದ್ಭುತಗಳು ನಡೆಯೋದು, ಯೇಸು ಕ್ರಿಸ್ತನ ಮೂಲಕನೇ ಬಿಡುಗಡೆ ನಡೆಯೋದು, ಯೇಸು ಕ್ರಿಸ್ತನ ಮೂಲಕನೇ ಪಾಪಿಗಳ ಮನ ತಿರುಗೋದು ಅಂತೇಳಿ ದೇವರು ಆಲ್ರೆಡಿ ಆಜ್ಞೆ ಕೊಟ್ಟಾಗಿದೆ. ತಂದೆಯಾದ ದೇವರು ಆಜ್ಞೆ ಮಾಡಿದ್ದಾರೆ. ಪ್ರತಿಯೊಂದು ವ್ಯಕ್ತಿ ಕೂಡ, ಪ್ರತಿಯೊಂದು ವಿಶ್ವಾಸಿ ಕೂಡ ನೀನೇನಾಗಿರ್ಬೇಕು? ಯೇಸು ಕ್ರಿಸ್ತನ ಪವಿತ್ರಾತ್ಮನಲ್ಲಿ ತುಂಬಿಕೊಂಡು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರ ಬಳಿಯಲ್ಲಿ ನೀನೇನು ಬೇಡಿಕೊಳ್ತೀಯ ಅದೆಲ್ಲವೂ ನಿನಗೆ ದೊರಕುತ್ತದೆ. ಹೇಗಪ್ಪ ತಂದೆಯಾದ ದೇವರ ಬಳಿಯಲ್ಲಿ ಬೇಡಿಕೊಳ್ಳೋದಂತ ನೀವು ಯೋಚನೆ ಮಾಡ್ಬೋದು. ಪ್ರತಿ ಸಾರಿ ದೇವರ ಸನ್ನಿಧಾನಕ್ಕೆ ಹೋಗುವಾಗ, ದೇವರ ಸಮ್ಮುಖಕ್ಕೆ ಹೋಗುವಾಗ, ದೇವರ ಪಾದದಲ್ಲಿ ಕುಳಿತು ನೀನೇನು ಮಾಡಬೇಕು? ಪರಿಶುದ್ಧಾತ್ಮನೇ ನನ್ನೊಳಗಡೆ ಬಾ, ನನ್ನೊಟ್ಟಿಗೆ ಮಾತಾಡು, ನನಗೆ ಗೈಡ್ ಮಾಡಿ, ನನಗೆ ಆಲೋಚನೆ ಕೊಡಿ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಏನು ವಿಷಯಕ್ಕಾಗಿ. ಸುಮ್ಮನೆ ಎದ್ಬಿಟ್ಟು ನಾನು ಏನೋ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನೋ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಅಲ್ಲ. 5 ನಿಮಿಷ ಮಾಡುವ ಪ್ರಾರ್ಥನೆ ವಿಶ್ವಾಸಿಯ ಒಂದು ಗುಣಲಕ್ಷಣನೇ ಅಲ್ಲ. 10 ನಿಮಿಷ ಮಾಡುವಂಥ ಪ್ರಾರ್ಥನೆಯೇ ಅಲ್ಲ. ನಾನು ಮಾಡುವಂಥ ಪ್ರಾರ್ಥನೆ ದೇವರ ಸನ್ನಿಧಾನ, ಪರಲೋಕಕ್ಕೆ ಹೋಗ್ಬೇಕಾದ್ರೆ, ದೇವರ ಸನ್ನಿಧಾನಕ್ಕೆ ರೀಚ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ಮೊದಲನೇದಾಗಿ ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನು ಹೇಳಬೇಕು. ದೇವರ ಮಹಿಮೆ, ಪವಿತ್ರಾತ್ಮನನ್ನು ಕರೆದು ನಮ್ಮನ್ನೇ ನಾವು ತಗ್ಗಿಸಿಕೊಂಡು, ದೇವರ ವಾಕ್ಯ ಹೇಳ್ತದೆ, ತನ್ನ ತ್ರಾಣನ ಹಸ್ತದಲ್ಲಿ ಯಾರು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ದೇವರು ಹೇಳ್ತಾರೆ. ನಮ್ಮನ್ನೇ ನಾವು ದೇವರ ಸ್ಥಾನದಲ್ಲಿ ತಗ್ಗಿಸಿಕೊಂಡು ಪರಿಶುದ್ಧಾತ್ಮ ನನ್ನೊಳಗಡೆ ಬಾ, ನನ್ನೊಟ್ಟಿಗೆ ಬಾ, ನನ್ನ ಹತ್ರ ಮಾತಾಡಿ, ನನಗೆ ಆಲೋಚನೆ ಕೊಡಿ, ಯಾವ ರೀತಿ ಪ್ರಾರ್ಥಿಸಬೇಕು, ಏನು ಪ್ರಾರ್ಥನೆ ಮಾಡ್ಬೇಕಂತೇಳಿ ನೀನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ಪರಿಶುದ್ಧಾತ್ಮ ನಿನ್ನೊಳಗಡೆ ನರಳಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪರಿಶುದ್ಧಾತ್ಮ ಹೀಗೆ ಪ್ರಾರ್ಥಿಸು, ದೇಶಕ್ಕಾಗಿ ಪ್ರಾರ್ಥಿಸು, ಯವನಸ್ಥರಿಗಾಗಿ ಪ್ರಾರ್ಥಿಸು ಅಂತೇಳಿ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ನಿನಗೆ ಪ್ರಾರ್ಥನೆ ಮಾಡೋದನ್ನು ಗೈಡ್ ಮಾಡ್ತಾರೆ. ಆಗ ಅದು ಯೇಸು ಕ್ರಿಸ್ತನ ಮೂಲಕ ಅದು ರೀಚ್ ಆಗುವಾಗ ಅದು ತಂದೆಯಾದ ದೇವರ ಬಳಿಯಲ್ಲಿಂದ ನಮಗೆ ಉತ್ತರ ಸಿಗುತ್ತೆ. ಅದಕ್ಕೆ ದೇವರ ಮಕ್ಕಳೇ, ಅದಕ್ಕೆ ಇನ್ನೂ ಅನೇಕ ವಾಕ್ಯಗಳು ದೇವರು ಕೊಟ್ಟಿದ್ದಾರೆ. ಆದರೆ ನಾನು ಎಷ್ಟಾಗುತ್ತೋ ಅಷ್ಟೇ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯೋಹಾನ ಬರೆದ 1 ಯೋಹಾನ 4:7, 1 John 4:7. 1 ಯೋಹಾನ 4:7 ಹೇಳುತ್ತೇವೆ, ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಿಂದಲೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಿಂದ
ಪ್ರೀತಿಯಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಿಂದಲೇ ಪ್ರೀತಿಯ ನಿಜ ಗುಣವು ತೋರಿ ಬರ್ತದೆ. ಇದು ಮೊದಲನೇದಾಗಿ ನಾನು ಏನೆಲ್ಲ ಹೇಳಿದನೋ ಅದು ಇವಾಗ ಆ ಹೇಳಿದಂಥ ಎಲ್ಲ ಮಾತುಗಳು ಈ ವಾಕ್ಯದಲ್ಲಿದೆ. ದೇವ್ರ ವಾಕ್ಯ ಹೇಳುತ್ತದೆ, ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ಬಂದು ದೇವರದು. ಈ ಪ್ರೀತಿ ಬಂದು ನಾವು ನನ್ನಿಂದ ನಿಮ್ಮಿಂದ ಬಂದಿದ್ದಲ್ಲ. ಯಾಕಂದರೆ ಕ್ರಿಸ್ತನಲ್ಲಿದ್ದಂಥ ಪ್ರೀತಿ ನಮ್ಮಲ್ಲಿದೆ. ಯಾವಾಗ ಯೇಸುನ ಇವತ್ತು ಲೋಕದಲ್ಲಿ ಎಷ್ಟೋ ಜನ ಮನುಷ್ಯತ್ವನೇ ಇಲ್ಲದೆ ಕ್ರೂರಿಗಳಾಗಿ ಅತ್ಯಾಚಾರ ಮಾಡಿಕೊಂಡು, ಕೊಲೆ ಮಾಡಿಕೊಂಡು, ಕಳ್ತನ ಮಾಡಿಕೊಂಡು, ಮತ್ತೊಬ್ಬರನ್ನ ಹಿಂಸೆ ಮಾಡಿಕೊಂಡು, ಹರ್ಟ್ ಮಾಡಿ ಮತ್ತೊಬ್ಬರ ಮನಸ್ಸನ್ನು ನೋಯ್ಪಡಿಸುವಂಥ ಎಷ್ಟೋ ಜನರು ಲೋಕದಲ್ಲಿರೋನು ಆ ರೀತಿ ಇರ್ತಾನೆ. ಆದರೆ ಕ್ರಿಸ್ತನಲ್ಲಿರುವವನು, ಕ್ರಿಸ್ತನನ್ನು ನಂಬಿಕೊಂಡಿರುವವನು, ಯೇಸುವನ್ನು ಧರಿಸಿಕೊಂಡಿರುವವನು, ಯೇಸುಗೋಸ್ಕರ ಜೀವಿಸುವನು ಏನಾಗಿರ್ತಾನೆ? ಅವನಲ್ಲಿ ಅದು ದೇವರು ಹೇಳ್ತಾ ಇದ್ರೆ ನಾವು ಒಬ್ಬರೊಬ್ಬರನ್ನ ನಾವು ಪ್ರೀತಿಸೋಣ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುತ್ತೆ, ದಯ ಇರುತ್ತೆ, ಕರುಣೆ ಇರುತ್ತೆ, ಮತ್ತೊಬ್ಬರ ನೋಡಿ ಪ್ರೀತಿಸುವಂಥ ಒಂದು ಮನಸ್ಸಿರುತ್ತೆ. ಮತ್ತೊಬ್ಬರ ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ, ದರಿದ್ರದಲ್ಲಿರುವಾಗ, ಬಡತನದಲ್ಲಿರುವವರಿಗೆ ಉಪಕಾರ ಮಾಡತಕ್ಕಂಥ ಒಂದು ಮನಸ್ಸಿರೋದೇ ಕ್ರಿಸ್ತನ ಪ್ರೀತಿಯಾಗಿದೆ. ಅದಕ್ಕೆ ಇದೆಲ್ಲ ಬಂದು ಯೇಸು ಕ್ರಿಸ್ತನಲ್ಲಿದ್ದಂಥ ಗುಣಲಕ್ಷಣಗಳು. ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡಬೇಕು, ಏಸಪ್ಪ ನಿನ್ನಲ್ಲಿರುವಂಥ ಗುಣಲಕ್ಷಣಗಳು, ಆ ನಿನ್ನ ಪ್ರೀತಿ, ಆ ನಿನ್ನ ಮನಸ್ಸು, ಆ ನಿನ್ನ ಸ್ವಭಾವ ನಮ್ಮೊಳಗಡೆ ಬರಲಿ ಅಂತೇಳಿ ನಾವು ಪ್ರಾರ್ಥಿಸಬೇಕು. ಕೇವಲ ನಾವು ಮನುಷ್ಯರು ಕ್ರಿಸ್ತನಾಗಿ ಜೀವಿಸ ಇವತ್ತು ನಾನು ಕರೆಕ್ಟು, ನಾನು ತುಂಬ ಪ್ರೀತಿ ಉಳ್ಳವಳು, ನಾನು ದಯ ತೋರಿಸೋಣಂದ್ರೆ ಅಲ್ಲ. ಕ್ರಿಸ್ತನ ಪ್ರೀತಿ ಇದ್ರೆ ಮಾತ್ರನೇ ಎಲ್ಲ ಗುಣಲಕ್ಷಣಗಳು ನಮ್ಮಲ್ಲಿ ಬರೋದಕ್ಕೆ ಆಗುತ್ತೆ. ನೋಡಿ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರೀತಿ ಯಾರ್ದಾಗಿದೆ? ದೇವರದಾಗಿದೆ. ಮತ್ತು ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಇವತ್ತು ಯಾರು ಒಬ್ಬನ ನೋಡಿ ನಾವು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಿರೋ, ಅಯ್ಯೋ ಪ್ರೀತಿ ಮಾಡೋನು ದೇವರಿಂದ ಹುಟ್ಟಿದನಂತೇಳಿ ಲೋಕದ ಪ್ರೀತಿ ಹುಡ್ಕೊಂಡು ಹೋಗಬೇಡಿ. ಲೋಕದ ಪ್ರೀತಿ ಹುಡ್ಕೊಂಡೋದ್ರೆ ಸೈತಾನ ನಿಮ್ಮನ್ನ ನಾಶನಕ್ಕೆ ಕರ್ಕೊಂಡು ಹೋಗ್ತಾನೆ, ನಷ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಆಜ್ಞೆ ಪ್ರಕಾರ ಮಾತ್ರನೇ ನಾವು ನಡಿಬೇಕು. ಅಂದರೆ ಏನು ಕ್ರಿಸ್ತನ ಪ್ರೀತಿ? ನಾವು ಮತ್ತೊಬ್ಬನ ದ್ವೇಷ ಮಾಡೋದಾಗಲಿ, ಕೋಪ ಮಾಡೋದಾಗಲಿ, ಅಸೂಯೆ ಪಟ್ಕೊಳ್ಳೋದಾಗಲಿ ಈ ರೀತಿ ಅಲ್ಲ. ಒಬ್ಬರು ತಪ್ಪು ಮಾಡಿದಾಗ ಅವರ ಪಾಪನ ಕ್ಷಮಿಸಬೇಕು. ಪ್ರೀತಿ ಎಲ್ಲವನ್ನು ಮುಚ್ಚಿ ಹಾಕುತ್ತಂತೆ, ಪ್ರೀತಿ ಎಲ್ಲವನ್ನು ಮರೆ ಮಾಡುತ್ತಂತೆ. ಇವತ್ತು ಒಬ್ರು ಯಾರೋ, ನಾನು ಇವತ್ತು ಫಾರ್ ಎಕ್ಸಾಂಪಲ್ ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತಂದರೆ ನಾವೇನು ಮಾಡ್ತೀರಿ? ಅಯ್ಯೋ ನನ್ನ ಮಗು ತಾನೆ, ಓಕೆ ಅಂತೇಳಿ ನಾವು ಕ್ಷಮಿಸಿ ಅವನೇನು ಮಾಡ್ತೀರಿ? ಅದನ್ನು ಕವರಿಂಗ್ ಮಾಡಿ ನಾವೇನು ಮಾಡ್ತೀವಿ? ಅದನ್ನು ಸರಿ ಮಾಡೋಕ್ಕೆ ಹೋಗ್ತೀವಿ. ಪರವಾಗಿಲ್ಲ, ಸರಿ ಹೋಗ್ತಾಳೆ. ನಾನು ಅದೇ ಥರನೇ ಯೇಸು ಸ್ವಾಮಿ ಕೂಡ ಇವತ್ತು ನಾವು ಎಷ್ಟೋ ತಪ್ಪು ಮಾಡ್ತೀವಿ, ಪಾಪ ಮಾಡ್ತೀವಿ, ದೇವರಿಗೆ ವಿರೋಧವಾಗಿ ನಡ್ಕೊಳ್ತೀವಿ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಮ್ಮಲ್ಲಿ ಬರುತ್ತೆ, ಕೋಪ ಬರುತ್ತೆ, ದ್ವೇಷ ಬರುತ್ತೆ, ನಮ್ಮ ಒಳಗಡೆ ಅನೇಕ ವಿಧವಾದ ರೀತಿಯಲ್ಲಿ ನಾನು ಕರೆಕ್ಟ್ ಅಂತ ಹೇಳ್ತಾರ ನನ್ನಲ್ಲೂ ಇರ್ತದೋ. ಆದರೆ ಕ್ರಿಸ್ತನ ನಮ್ಮನ್ನು ಪ್ರೀತಿಸೋದ್ರಿಂದ, ಆತ ನಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ? ಇಲ್ಲ, ದೇವರು ಆತನ ಪ್ರೀತಿ ಇರೋದ್ರಿಂದ ಪ್ರತಿ ಸಾರಿ ನಮ್ಮ ಪಾಪಗಳನ್ನು ಕ್ಷಮಿಸ್ತಾ ಹೋಗ್ತಾ ಇದ್ದಾನೆ. ಇವತ್ತಿಲ್ಲ ನಾಳೆ ನನ್ನ ಮಗಳು ಬದಲಾಗ್ತಾರೆ, ನನ್ನ ಮಗಳು ಸರಿ ಹೋಗ್ತಾನೆ, ಬರ್ತಾರೆ ಅಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ? ತನ್ನ ಪ್ರೀತಿಯಿಂದ ನಮ್ಮ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ ಬರ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಪ್ರೀತಿ ಮಾಡುವವನು ಯಾರಾಗಿದ್ದಾನೆ? ದೇವರಿಂದ ಹುಟ್ಟಿದವನು. ಪ್ರೀತಿ ಮಾಡಲ್ಲ, ನಾನು ದ್ವೇಷ ಮಾಡ್ತೀನಿ, ಕೋಪ ಮಾಡ್ತೀನಿ, ನಾನು ಹೇಳಿದ್ದು ನಡಿಬೇಕು, ನಾನಾಗೋದೇ ಆಗ್ಬೇಕಂದ್ರೆ ಅದು ಯಾರಾಗುತ್ತೆ? ದೇವರಿಂದ ಬಂದವನಲ್ಲ ಅದು. ಅದಕ್ಕೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾರ ಒಳಗಡೆ ಪ್ರೀತಿ ಇಲ್ಲ ಅವನು ದೇವರನ್ನ ಅರ್ತಿರಲ್ಲ, ಬಲ್ಲವನಲ್ಲ. ಅಂದರೆ ದೇವರನ್ನ ತಿಳಿದುಕೊಂಡಿರಲ್ಲ. ದೇವರ ಆ ಕ್ರಿಸ್ತನ ಪ್ರೀತಿ, ಆ ಕ್ರಿಸ್ತನ ರಿಲೇಷನ್, ನಮಗೂ ದೇವರಿಗಿರುವಂಥ ಆ ರಿಲೇಷನ್, ಆ ಬಾಂಡೇಜ್ ಯಾವುದು ಇರೋದಿಲ್ಲ. ಅದಕ್ಕೆ ದೇವ್ರ ವಾಕ್ಯ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ಆತನು ಪ್ರೀತಿ ಸ್ವರೂಪನು. ದೇವರು ತನ್ನ ಒಬ್ಬನೇ ಮಗನನ್ನು ನೋಡಿ ಈ ಲೋಕಕ್ಕೆ ಯಾಕೆ ದೇವರು, ಅದೇ ನಾನು ಅವಾಗ ಹೇಳಿದಾಗೆ ದೇವರು ಈ ಲೋಕಕ್ಕೆ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನ್ನು ಕಲಿಸಿಕೊಟ್ಟ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, 11ನೇ ವಾಕ್ಯ ಹೇಳುತ್ತದೆ, ಪ್ರಿಯರೇ ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದೂ ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ನೋಡಿ ದೇವರ ಮಕ್ಕಳೇ, ಇವತ್ತು ನೀವು ದೇವ್ರನ್ನ ನೋಡಿಲ್ಲ ಅಲ್ವಾ? ಯಾರಾದ್ರೂ ನೋಡಿದ್ದೀರಾ? ದೇವ್ರನ್ನ ನೋಡಿಲ್ಲ. ಆದರೆ ಯಾವಾಗ ನಾವು ಒಬ್ಬರನ್ನೊಬ್ಬನ ಪ್ರೀತಿಸುತ್ತೀರೋ ಅದರಲ್ಲೇ ದೇವ್ರು ಕಾಣ್ತೀರಂತೆ. ನಾವು ಇದ್ರ ದೇವ್ರ ವಾಕ್ಯ ಹೇಳ್ತದೆ, ಯಾವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತೀರ ಅಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಇವತ್ತು ಸಹೋದರ ಸಹೋದರಿಗಳ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಯಾವಾಗ ಪ್ರೀತಿ ಇರುತ್ತೋ ಅಲ್ಲಿ ನಮ್ಮ ಮಧ್ಯದಲ್ಲಿ ದೇವರು ನೆಲೆಗೊಂಡಿರ್ತಾರಂತೆ, ನಮ್ಮ ಮಧ್ಯದಲ್ಲಿ ದೇವರು ಇರ್ತಾರಂತೆ.
ಆತನಿಂದ ಆಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ ಅನುಗ್ರಹಿಸಿದರೆ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತಲೂ ಆತ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಅಂತ ತಿಳಿದುಕೊಳ್ಳುತ್ತೇವೆ. ಯಾವಾಗ ಈ ಪ್ರೀತಿನ ನಾವು ಕಲ್ತ್ಕೊಳ್ತಿರೋ, ಈ ಪ್ರೀತಿನ ಅಭ್ಯಾಸ ಮಾಡಿಕೊಳ್ತಿರೋ, ದೇವರಲ್ಲಿ ನೆಲೆಗೊಂಡಿದ್ದೇವೆ, ನಾವು ಆತನಲ್ಲಿ ನೆಲೆಗೊಂಡಿರೋದು ನಮಗೇನಾಗುತ್ತೆ, ಅರ್ಥ ಆಗುತ್ತೆ. ಅಲ್ಲೆಲ್ಲ ಅದೇ ರೀತಿ ದೇವರ ಮಕ್ಕಳೇ, ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಪ್ರೀತಿ ದೇವರನ್ನು ಬಲ್ಲವನು, ದೇವರನ್ನ ತಿಳಿದವನಾಗಿರ್ತಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಅದೇ ಯೋಹಾನ 3:10 ಓದಿಕೊಳ್ಳೋಣ. ಇವರು ದೇವರ ಮಕ್ಕಳೆಂದು ಅವರು ಸೈತಾನನು 1:9 ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಆತನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಇವರು ದೇವರ ಮಕ್ಕಳೆಂದು ಅವರು ಸೈತಾನನ ಮಕ್ಕಳೆಂದು ಇದರಿಂದ ವ್ಯಕ್ತವಾಗುತ್ತದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಯಾರು ಕ್ರಿಸ್ತನನ್ನು ಲೋಕದ ಪಾಲಿಗೆ ಸತ್ತು ಆತನನ್ನು ಅಂಗೀಕಾರ ಮಾಡ್ತಿರೋ, ನಾವೇನಾಗಿರ್ತೀವಿ, ದೇವರಿಂದ ಹುಟ್ಟಿದವನು ಯಾವತ್ತೂ ಅವನು ಪಾಪ ಮಾಡೋದಿಲ್ಲ ಅಂತೆ. ದೇವರ ಜೀವವು ಅವನಲ್ಲಿ ನೆಲೆಗೊಂಡಿರುತ್ತೆ. ಯಾವಾಗ ನಾವು ದೇವರಿಂದ ಯಾವಾಗ ನಾವು ಹುಟ್ಟುತ್ತೀವಿ, ಇವಾಗ ಕ್ರಿಸ್ತನ ದೇವರಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ, ನಾವೇನಾಗಿರ್ತೀವಿ, ನಾವು ಪಾಪ ಮಾಡೋದಿಲ್ಲ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡಲಾಗಿರಲಾರನು. ಇವನು ದೇವರ ಮಕ್ಕಳೆಂದು ಅವರು ಸೈತಾನ ಮಕ್ಕಳೆಂದು ಇದರಿಂದ ವ್ಯಕ್ತವಾಗುತ್ತದೆ. ನೋಡಿ, ನಾವು ಯಾವಾಗ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುತ್ತದೋ, ದೇವರಿಗೆ ದೇವರ ಪ್ರೀತಿ ನಮ್ಮಲ್ಲಿ ಯಾವಾಗ ಇರೋದಿಲ್ಲೋ, ದೇವರ ಕ್ರಿಸ್ತನ ಮನಸ್ಸು, ಕ್ರಿಸ್ತನಲ್ಲಿದ್ದಂಥ ಆ ಸಾಧುತ್ವ, ಕ್ರಿಸ್ತನಲ್ಲಿದ್ದಂಥ ಆ ಮನಸ್ಸು, ಕ್ರಿಸ್ತನಲ್ಲಿದ್ದಂಥ ಆ ಒಂದು ತಾಳ್ಮೆ ಯಾವಾಗ ನಮ್ಮಲ್ಲಿ ಇರೋದಿಲ್ವೋ, ಅವನು ಯಾರಾಗಿರ್ತಾನೆ, ಸೈತಾನನ ಮಗನಾಗಿರ್ತಾನೆ. ಯಾರಾಗಿರ್ತಾನೆ ಅವನು? ಸೈತಾನ. ದೇವರಲ್ಲಿರೋನು, ಕ್ರಿಸ್ತ ದೇವರಿಂದ ಹುಟ್ಟಿದವನು ಎಂದಿಗೂ ಅವನು ಪಾಪ ಮಾಡೋದಿಲ್ಲ. ನೋಡಿ ದೇವರ ಮಕ್ಕಳೇ, ಇವತ್ತು ಫಾರ್ ಎಕ್ಸಾಂಪಲು ಏನಾದರೂ ನಮ್ಮಲ್ಲಿ ಹೋರಾಟ ಬಂದಾಗ, ಇಲ್ಲ ಪ್ರತಿಕೂಲ ಬಂದಾಗ, ಇಲ್ಲ ಮಾತು ಬೆಳೆಸಿಕೊಳ್ಳುವಾಗ, ಸಮ್ ಟೈಮ್ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬರುವಾಗ, ಏನೋ ಬರೆಯುವಾಗ, ನಾನು ದೊಡ್ಡವನು ನೀನು ದೊಡ್ಡವನು ಅನ್ನೋದು ಏನಾಗುತ್ತೆ, ಅಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಆದರೆ ಯೇಸು ಸ್ವಾಮಿ ಆತನಲ್ಲಿ ತಂದೆಯಾದ ದೇವರ ಪ್ರೀತಿ ಇರೋದ ಕಾರಣ ಅನೇಕರು ಆತನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಕೂಡ ಆತನಲ್ಲಿ ಪಾಪ ಇರಲಿಲ್ಲ, ಆತನಲ್ಲಿ ಯಾವುದೇ ದೋಷ ಇರಲಿಲ್ಲ. ಆತನು ಎಷ್ಟು ತಾಳ್ಮೆ ಉಳ್ಳವನಾಗಿದ್ದ, ಎಷ್ಟು ಸದ್ಗುಳ್ಳವನಾಗಿದ್ದ ಯೇಸು ಸ್ವಾಮಿ. ಎಷ್ಟು ಅವ್ರ ಶಿಲುಬೆಗೆ ಮರಣಕ್ಕೆ ಹೋಗುವಷ್ಟು ಅವರಲ್ಲಿ ಏನಿತ್ತು, ತಾಳ್ಮೆ ಇತ್ತು, ಅವರಲ್ಲಿ ಪೇಷನ್ಸ್ ಇತ್ತು. ಆದರೆ ಇವತ್ತು ನಮ್ಮಲ್ಲಿ ಆ ಪೇಷನ್ಸ್ ಇಲ್ಲ. ದೇವರ ಮಕ್ಕಳೇ, ನಾವು ಪ್ರತಿ ಸಾರಿ ಯಾವಾಗ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುತ್ತೋ, ಆ ದೇವರ ಗುಣಲಕ್ಷಣಗಳು ಬರೋದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನಲ್ಲಿದ್ದಂಥ ಪ್ರತಿಯೊಂದು ಮನಸ್ಸು ನಮ್ಮೊಳಗಡೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಆತನಿರೋ ರೀತಿಯಲ್ಲಿ ಶಿಲುಬೆಗೆ ಹೋಗುವಷ್ಟು, ಮರಣಕ್ಕೆ ಹೋಗೋರಿ ಅಷ್ಟು ತಾಳ್ಮೆಯಿಂದ ಆತನಿದ್ದಂತೆ. ಆ ತಾಳ್ಮೆನ ನಾವೇನು ಮಾಡಬೇಕು, ಬೆಳೆಸ್ಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ, ಒಬ್ಬನು ತನ್ನ ಸಹೋದರನನ್ನು ಪ್ರೀತಿಸಿದನೆಂದು ತಿಳಿದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನೇನಾಗಿರ್ತಾನೆ, ಸುಳ್ಳುಗಾರನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ಇನ್ನೂ ಅನೇಕ ವಾಕ್ಯಗಳಿದೆ, ನಾನು ಓದೋದಕ್ಕೆ ಹೋಗೋದಿಲ್ಲ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾನು ಈ ಲೋಕದಲ್ಲಿರುವಂಥ ನನ್ನ ಸಹೋದರನಾಗಲಿ, ನನ್ನ ಸಹೋದರಿಯಾಗಲಿ, ಕುಟುಂಬದವರಾಗಲಿ, ಮನೆಯವರಾಗಲಿ, ಇಲ್ಲಿ ಈ ಲೋಕದಲ್ಲಿರುವಂಥ ನಿನ್ನ ಸಹೋದರಿನ ನೀನು ಪ್ರೀತಿಸದೆ ಹೋದರೆ, ಪರಲೋಕದಲ್ಲಿರುವಂಥ ಯೇಸುವನ್ನು ನೀನು ಹೇಗೆ ಪ್ರೀತಿಸ್ತೀಯಾ, ಆ ದೇವರನ್ನ ನೀನು ಹೇಗೆ ಪ್ರೀತಿಸ್ತೀಯಾ? ನೀನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಸಹೋದರಿನ ನೀನು ಪ್ರೀತಿಸಿದ್ರೆ, ನಿನ್ನ ಸಭೆಗೆ ಬರುವಂಥ ನಿನ್ನ ಕುಟುಂಬದಲ್ಲಿರುವಂಥ ಅವ್ರನ್ನ ನೀನು ಪ್ರೀತಿಸಿದ್ರೇ ದೇವರನ್ನ ನೀನು ಪ್ರೀತಿಸೋದಕ್ಕಾಗೋದು. ಇಲ್ಲಾಂದ್ರೆ ನೀನು ದೇವರನ್ನ ಪ್ರೀತಿಸೋದಕ್ಕಾಗೋದಿಲ್ಲ. ನಾನು ನನ್ನ ಸಹೋದರನ ಪ್ರೀತಿಸ್ತೀನಿ ಅಂತೇಳಿ ನೀನೇನಾದರೂ ದ್ವೇಷಿಸಿದ್ರೆ ನೀನೇನಾಗಿರ್ತೀಯ, ಸುಳ್ಳುಗಾರನಾಗಿರ್ತೀಯ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರ ಮಕ್ಕಳೇ, ನಾವು ಯಾವಾಗಲೂ ಎಚ್ಚರವುಳ್ಳವರಾಗಿರಬೇಕು. ಸೈತಾನನಿಗೆ ಅವಕಾಶ ಕೊಡದೆ ದೇವರ ಪ್ರೀತಿಯನ್ನು, ದೇವರ ಮನಸ್ಸನ್ನು ನಾವು ಯಾವಾಗಲೂ ಬೆಳೆಸ್ಕೊಳ್ಬೇಕು. ನೋಡಿ, ಅದೇ ದೇವರ ವಾಕ್ಯ ಹೇಳುತ್ತದೆ, 20ರಲ್ಲಿ ನಾವು ಓದ್ತೇವೆ, ನಾನು ಹೇಳಿದ ವಾಕ್ಯ, ಒಬ್ಬನು ತನ್ನ ದೇವರನ್ನು ಪ್ರೀತಿಸಿದ್ದೇನೆಂದು ಹೇಳಿ ತನ್ನ ಸಹೋದರನ ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ನಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಹಲ್ಲೆಲೂಯಾ. ನೋಡಿ, ಅದೇ ನಾನು ವಾಕ್ಯ ಹೇಳಿದ ಹಾಗೆ, ನನ್ನ ಜೊತೆಯಲ್ಲಿರುವಂಥ ನನ್ನ ಸಹೋದರಿನೇ ನಾನು ಪ್ರೀತಿಸದೆ ಹೋದರೆ, ಕಾಣದೇ ಇರೋ ದೇವರನ್ನ ನೀನು ಹೇಗೆ ಪ್ರೀತಿಸ್ತೀಯಾ? ಪ್ರೀತಿಸೋದಕ್ಕಾಗೋದಿಲ್ಲ. ನಿನ್ನ ಸಹೋದರಿನ ನೀನು ಪ್ರೀತಿಸಿದ್ರೆ ಮಾತ್ರನೇ ದೇವರನ್ನ ನೀನು ಪ್ರೀತಿಸೋಕ್ಕಾಗೋದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಪ್ರೀತಿಸುವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಆಜ್ಞೆ ನಾವು ಆತನಿಂದ ಹೊಂದಿದ್ದೇವೆ. ಹಲ್ಲೆಲೂಯಾ. ಇವತ್ತು ನೀವು ದೇವರನ್ನ ಪ್ರೀತಿಸ್ತಾ ಇದ್ರೆ, ನಮ್ಮ ಸಹೋದರನ ನಮ್ಮ ಸ್ನೇಹಿತರು ಇರ್ಬೋದು, ಅನೇಕ ನಮಗೆ ವಿರೋಧವಾಗಿ ಮಾತಾಡಿರ್ಬೋದು, ನಮಗೆ ಅನೇಕರು ಶತ್ರುಗಳಿರ್ಬೋದು, ಅನೇಕ ನಮಗೆ ವಿರೋಧವಾಗಿ ಜಗಳ ಮಾಡಿರ್ಬೋದು, ಏನೆಲ್ಲ ನಮ್ಮ ಬಗ್ಗೆ ಮಾತಾಡಿರ್ಬೋದು. ಆದರೂ ಕೂಡ ನಾವೇನು ಮಾಡಬೇಕು, ಅವ್ರನ್ನ ದ್ವೇಷಿಸದೆ ನಾವು ಅವ್ರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ.
ಏನು ಮಾಡಬೇಕು? ನಾವು ಪ್ರೀತಿಸಬೇಕು. ಅದಕ್ಕೆ 2ನೇ ಅಧ್ಯಾಯ ಅದೇ ಮೂರನೇ ಯೋಹಾನ 2ನೇ ವಾಕ್ಯ 1-2. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಮಕ್ಕಳು ಸತ್ಯನ ಅನುಸರಿಸಿ ನಡೆಯುವವರಾಗಿರೆಂದು ಹೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಅಲ್ಲೆಲ್ಲಿಯ ನೋಡಿ ದೇವರ ಮಕ್ಕಳೇ, ಅದ್ರ ಮೇಲೆ ವಾಕ್ಯ ಹೇಳ್ತಿದೆ, ಸಭೆಯ ಹಿರಿಯನು ತನ್ನ ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಅಂದರೆ ಇಲ್ಲಿ ಅಪೊಸ್ತಲನಾದ ಯೋಹಾನನ ಸಭೆಗೆ ಬರಿತಾ ಇದ್ದಾನೆ. ಏನಂತ? ಸಭೆ ಇಲ್ಲಿ ಪ್ರೀತಿ, ಇಲ್ಲಿ ಕೂಡ ಪ್ರೀತಿ ಗಾಯನ ಅಂದರೆ ಪ್ರೀತಿಸುವ ಪ್ರೀತಿ ಗಾಯನಿಗೆ ಬರೆಯುವುದೇನೆಂದರೆ, ಒಬ್ಬ ಹಾಡುಗಾರನಿಗೆ ಅವನೇನು ಬರಿತಾ ಇದ್ದಾನೆ? ಅಪೊಸ್ತಲನಾದ ಯೋಹಾನನ ಬರಿತಾ ಇದ್ದಾನೆ, ಪ್ರಿಯರೇ, ನೀವು ಯಾವಾಗ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡುತ್ತೋ, ಕ್ರಿಸ್ತನಿಗಾಗಿ ಜೀವಿಸುತ್ತೀರೋ, ಅಲ್ಲಿ ನಮ್ಮಲ್ಲಿ ಪಾಪ ಇರೋದಿಲ್ಲ. ನಾವು ಪರಿಶುದ್ಧರಾಗಿ ನಡೀತಾ ಇರ್ತೀರಿ, ಮತ್ತೊಬ್ಬನ ಪ್ರೀತಿಸ್ತಾ ಇರ್ತೀರಿ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುತ್ತೆ, ಕ್ರಿಸ್ತನ ಸ್ವಭಾವ ನಮ್ಮಲ್ಲಿರುತ್ತೆ, ತಾಳ್ಮೆ ಇರುತ್ತೆ, ಸದ್ಗುಣ ಇರುತ್ತೆ. ಈ ರೀತಿ ಯಾವಾಗ ನಾವು ನಡೆಯೋದಕ್ಕೆ ಪ್ರಾರಂಭ ಮಾಡ್ತಿರೋ, ಯಾವಾಗ ಪ್ರೀತಿ ನಮ್ಮಲ್ಲಿ ನೆಲೆಗೊಳ್ಳುತ್ತೆ, ಕ್ರಿಸ್ತನ ಪ್ರೀತಿ, ದೇವರ ವಾಕ್ಯ ಹೇಳ್ತದೆ, ದೇವರ ಆಜ್ಞೆ ಇದು, ನೀನು ಒಬ್ಬರನ್ನೊಬ್ಬನ ಪ್ರೀತಿಸಲೇಬೇಕನ್ನೋದು ದೇವರ ಆಜ್ಞೆ ಆಗಿದೆ. ಪ್ರೀತಿಸೋದು ಯಾವಾಗ ನೀನು ಪ್ರೀತಿಸುತ್ತೀಯೋ ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಕೂಡ ಅಭಿವೃದ್ಧಿ ಹೊಂದುತ್ತೀಯಾ, ಮತ್ತೆ ಎಲ್ಲ ವಿಷಯಗಳಲ್ಲಿ ಕೂಡ ನೀನು ಸುಕ್ಷೇಮವಾಗಿರ್ತೀಯ. ಹಲ್ಲೆಲೂಯಾ. ನೋಡಿ, ಕ್ರಿಸ್ತನ ಪ್ರೀತಿ ಯಾವಾಗ ನೋಡಿ, ಯೇಸು ಸ್ವಾಮಿ ಆತನೊಳಗಡೆ ಆತ ನಮ್ಮನ್ನು ಪ್ರೀತಿಸಿದ ಕಾರಣ, ಆತ ನಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದನೇ ನಾವು ಎಷ್ಟೇ ಪಾಪ ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು, ನಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು, ದೇವರಿಗೆ ಇಷ್ಟವಾಗದಿರೋ ಕಾರ್ಯಗಳು ನಮ್ಮಲ್ಲಿ ಇದ್ರೂ ಕೂಡ ದೇವರ ಆತನ ನಮ್ಮನ್ನು ಪ್ರೀತಿಸಿದ ಕಾರಣ ಇವತ್ತು ನಾವೇನಾಗಿದ್ದೇವೆ? ಆತನ ಕೃಪೆಯಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಕೂಡ ಆತನು ನಮ್ಮನ್ನು ಪ್ರೀತಿಸಿದ ಕಾರಣ, ಆತನಲ್ಲಿ ಪ್ರೀತಿ ಇರೋ ಕಾರಣ ಆತನು ಏನಾಗಿದೆ? ಆತ್ಮ ವಿಷಯದಲ್ಲಿ ಕೂಡ ಮತ್ತೆ ಅವರು ಈ ಲೋಕದಲ್ಲಿ ಜೀವಿಸುವಾಗ ಅವರು ಎಲ್ಲ ವಿಷಯದಲ್ಲಿ ಸುಕ್ಷೇಮವಾಗಿದ್ರಂತೆ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಆಗಿದ್ರಂತೆ. ದೇವರ ಮಕ್ಕಳೇ, ನೋಡಿ ಪ್ರಿಯನೇ, ನೀನು ಯಾವಾಗ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಬರುತ್ತೋ, ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ನೆಲೆಗೊಂಡಿರುತ್ತೋ, ಕ್ರಿಸ್ತನಿಗಾಗಿ ನೀನು ಜೀವಿಸ್ತಾ ಇರ್ತೀಯ. ಕ್ರಿಸ್ತನ ಹೇಳೋ ಪ್ರಕಾರ ಕ್ರಿಸ್ತನಿಗಾಗಿ ನಾವು ಕ್ರಿಸ್ತನ ಪ್ರೀತಿ ಅಂದ್ರೆ ಏನು? ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಏನೇ ಹೋರಾಟ ಬರಲಿ, ಏನೇ ಕಷ್ಟ ಬರಲಿ, ಏನೇ ಪ್ರತಿಕೂಲ ಬಂದರು, ಏನೇ ಹಿಂಸೆ ಬಂದರೂ ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೇನೆ, ಕ್ರಿಸ್ತನಿಗೋಸ್ಕರ ನಾನು ನಿಂತಿದ್ದೀನಿ ಅಂತ ಯಾವಾಗ ನೀವು ತೀರ್ಮಾನ ಮಾಡಿ ನೀವು ತೆಗೆದುಕೊಳ್ತೀರೋ, ಅವಾಗ ನೀವೇನಾಗಿರ್ತೀರಾ? ಆತ್ಮ ವಿಷಯದಲ್ಲಿ ನೀವು ಅಭಿವೃದ್ಧಿ ಆಗ್ತಾ ಇರ್ತೀರಾ. ಏನು ಗೊತ್ತಾ? ಅಂದರೆ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಆತ್ಮಿಕ ಒಂದು ದೇವರಿಂದ ಅನೇಕ ವರಗಳು ಹೊಂದ್ಕೊಳ್ಬೇಕು, ಅಭಿಷೇಕ ಹೊಂದ್ಕೊಳ್ಬೇಕು, ದೇವರ ಶಬ್ದ ನಾನು ಕೇಳಬೇಕು, ದೇವರು ನನ್ನೊಟ್ಟಿಗೆ ಮಾತಾಡಬೇಕು, ಆತನ ಆಲೋಚನೆ ನನಗೆ ಬೇಕಂತೇಳಿ ಆತ್ಮಿಕದಲ್ಲಿ ಡ್ರೈನೆಸ್ ಇಲ್ಲದೆ ನೀವೇನಾಗ್ತಾ ಇರ್ತೀರಾ? ಅಭಿವೃದ್ಧಿ ಆಗ್ತಾ ಇರ್ತೀರಾ. ಯಾವಾಗ ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿರೋದಿಲ್ಲ, ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇರೋದಿಲ್ಲ, ದೇವರ ಮಕ್ಕಳ ಆತ್ಮಿಕ ಜೀವಿತ ಏನಾಗಿರುತ್ತೆ? ಡ್ರೈನೆಸ್ ಆಗಿರುತ್ತೆ. ನೀನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಆರಾಧನೆ ಮಾಡೋಕ್ಕಾಗಲ್ಲ, ಪರಿಶುದ್ಧ ಜೀವನ ಮಾಡೋದಕ್ಕಾಗೋದಿಲ್ಲ, ಕ್ರಿಸ್ತನಿಗಾಗಿ ನೀನು ನಡೆಯೋದಕ್ಕಾಗೋದಿಲ್ಲ. ಈ ರೀತಿಯ ಒಂದು ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಇಲ್ಲದ ಒಂದು ರೀತಿಯ ಒಂದು ಆತ್ಮಿಕ ಜೀವಿತ ನೀನು ನಡೆಸ್ತಾ ಇರ್ತೀಯ. ಏನೋ ಡ್ರೈನೆಸ್, ಪ್ರೇಯರ್ ಮಾಡೋಕ್ಕಾಗ್ತಾಯಿಲ್ಲ, ಮನೆಯಲ್ಲಿ ಕಷ್ಟ, ಹೋರಾಟ, ಆರೋಗ್ಯ ಇಲ್ಲ, ಪ್ರತಿಕೂಲ, ಈ ರೀತಿ ನಾನು ಹಾದು ಹೋಗ್ತಾ ಇದ್ದೀನಿ, ಒಂದು ರೀತಿಯ ನೀನು ಹೇಳ್ಕೊಂಡು ಹೋಗುವಂಥ ಒಂದು ಅನುಭವಗಳು ನಮ್ಮೊಳಗಡೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಪ್ರಿಯನೇ, ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲೂ ನೀನೇನಾಗಿರ್ತೀಯ? ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಅದೇ ನೋಡಿ ದೇವರ ಮಕ್ಕಳೇ, ಇವತ್ತು ನಮ್ಮ ವೈರಿಗಳಿಗಾಗಿ, ನಮಗೆ ವಿರೋಧವಾಗಿ ಮಾತಾಡೋರಿಗಾಗಿ, ನಮಗೆ ಹಾಗೆ ಮಾಡೋರಿಗಾಗಿ, ನಮ್ಮನ್ನು ಏನೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ರು ಕೂಡ ನಾವೇನು ಮಾಡ್ತೀವಿ? ಎಲ್ಲ ವಿಷಯಗಳಲ್ಲಿ ಕೂಡ ನಾವೇನು ಮಾಡ್ತೀವಿ? ಅವರಿಗಾಗಿ ನಾವು ಪ್ರಾರ್ಥಿಸ್ತೀವಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರೋ ಸತ್ಯವನ್ನು ಕುರಿತು ತಿಳಿಸಿ ಸರಿ ಅದಲ್ಲ. ಅದಕ್ಕೆ ದೇವರ ಮಕ್ಕಳೇ, ನಾವೇನು ಮಾಡಬೇಕು? ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಆಳವಾಗಿ ಬೇರೂರಬೇಕು. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ, ಈ ಲೋಕದಲ್ಲಿ ಹಣ ಬರ್ಬೋದು, ಈ ಲೋಕದಲ್ಲಿ ಐಶ್ವರ್ಯ ಬರ್ಬೋದು, ಈ ಲೋಕದಲ್ಲಿ ಸಂಪತ್ತು ಬರ್ಬೋದು, ಈ ಲೋಕದಲ್ಲಿ ಅನೇಕ ಒಂದು ಸುಂದರವಾದ ಅನೇಕ ಬ್ಯೂಟಿಫುಲ್ ಆಗಿರೋಂಥ ಒಂದು ಹುಡುಗಿ ನಿನ್ನ ಮುಂದೆ ಬಂದು ನಿಂತ್ಕೊಳ್ಬೋದು, ಹುಡುಗ ನಿನ್ನ ಮುಂದೆ ಬಂದು ನಿಂತ್ಕೊಳ್ಬೋದು. ಆದರೆ ಯಾರೇ ಬಂದ್ರೂ ನನಗೆ ಕ್ರಿಸ್ತನ ಪ್ರೀತಿನೇ ನನಗೆ ದೊಡ್ಡದು, ಕ್ರಿಸ್ತನ ಪ್ರೀತಿಗಿಂತ ನನಗೆ ಯಾವುದು ಮಿಗಿಲಾದದ್ದು ಏನೂ ಇಲ್ಲ, ಯಾವುದು ಬೇಡ, ದೇವರ ಪ್ರೀತಿ ಮಾತ್ರ ನನಗೆ ಸಾಕು. ಏನೇ ಹೋರಾಟ
ಬರಲಿ, ಏನೇ ಪ್ರತಿಕೂಲ ಬರಲಿ, ಏನೇ ಹಿಂಸೆ ಬರಲಿ, ಕ್ರಿಸ್ತನಿಗೋಸ್ಕರ ನಾನು ಜೀವಿಸುತ್ತೇನೆ ಅಂತೇಳಿ ಆ ಪ್ರೀತಿಯಲ್ಲಿ ನೀನೇನು ಮಾಡ್ತೀಯಾ, ನೆಲೆಗೊಳ್ತೀಯಾ. ಇವತ್ತು ನಮಗೋಸ್ಕರ ತ್ಯಾಗ ಮಾಡಿದ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟು, ನಮಗೋಸ್ಕರ ಬಲಿ ಅರ್ಪಿಸಿ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಕತ್ತಲೆಯಲ್ಲಿ ತುಂಬಿದ ಲೋಕಕ್ಕೋಸ್ಕರ ಆತನ ರಕ್ತ ಸುರಿಸಿ ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನು ಪ್ರೀತಿಸುವಾಗ ನಾವು ಕೂಡ ಏನು ಮಾಡಬೇಕು, ಆತನನ್ನು ಪ್ರೀತಿಸುವುದು ಮಾತ್ರ ಅಲ್ಲ, ಒಬ್ಬರನ್ನೊಬ್ಬರು ನಾವೇನು ಮಾಡಬೇಕು, ಪ್ರೀತಿಸಬೇಕು. ಪ್ರೀತಿಸುವುದೇ ಋಣವಾಗಿದೆ. ನಂಬಿಕೆ, ನಿರೀಕ್ಷೆ, ಪ್ರೀತಿ, 3 ದೇವರ ಆಜ್ಞೆ ಹೇಳ್ತದೆ. ಅದೆಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅಂತ ದೇವರೇ ಹೇಳಿದ್ದಾರೆ. ದೇವರ ಪ್ರೀತಿಸುವಾಗ ಆತನಲ್ಲಿ ಪ್ರೀತಿ ಇರೋ ಕಾರಣ ನಾವು ಕೂಡ, ನಮ್ಮಲ್ಲಿ ಕೂಡ ಆತನ ಪ್ರೀತಿ ನೆಲೆಗೊಂಡಿರಬೇಕು. ಆತನ ಪ್ರೀತಿಯಲ್ಲಿ ನಾವು ಜೀವಿಸಬೇಕು. ಎಲ್ಲ ನಾವು ಇದು ಬಂದು ಆಜ್ಞೆ ಆಗಿದೆ. ಪ್ರೀತಿ ಅನ್ನೋದು ಬಂದು ಆಜ್ಞೆ ಆಗಿದೆ. ಇವತ್ತು ನನ್ನ ಸಹೋದರ, ಇವತ್ತು ಫಾರ್ ಎಕ್ಸಾಂಪಲ್ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಜಗಳ ಇದೆ, ಏನೋ ಪ್ರತಿಕೂಲ, ಏನೋ ತಪ್ಪು ನಡೆದೋಯ್ತು. ಇವತ್ತಿಲ್ಲ ಏನೋ ಒಂದು ನಿನ್ನ ಕಣ್ಣಲ್ಲಿ ನೋಡಬಾರ್ದು, ನೋಡ್ಬಿಟ್ಟೆ. ಆದರೆ ಏನೇ ನೋಡಿದ್ರು, ಏನೇ ತಪ್ಪಾಗಿದ್ರು ಕೂಡ ಪ್ರೀತಿ ಇದ್ರೆ ಆ ಪ್ರೀತಿ ಏನು ಮಾಡುತ್ತೆ, ಎಲ್ಲವನ್ನು ಮರೆ ಮಾಡಿಕೊಳ್ಳುತ್ತೆ, ಎಲ್ಲವನ್ನು ಮುಚ್ಚಿ ಹಾಕುತ್ತೆ. ನೋಡಿ, ಯೇಸು ಸ್ವಾಮಿ ನಾವು ಮಾಡುವಂಥ ಪಾಪ ಭಯಂಕರವಾಗಿದೆ, ಘೋರವಾಗಿದೆ, ಕಡು ಕೆಂಪಾಗಿದೆ. ಎಷ್ಟು ಪಾಪ ಮಾಡಿದ್ರು ಕೂಡ ನಮ್ಮ ಪಾಪಗಳನ್ನು ನೆನಪಿಗೆ ತೆಗೆದುಕೊಳ್ಳದಂತೆ ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರ ಇರೋ ರೀತಿಯಲ್ಲಿ ನಾವು ಮಾಡಿದ ಪಾಪಗಳನ್ನು ಯಾವಾಗ ಅರಿಕೆ ಮಾಡಿ ನಾವು ದೇವರ ಬಳಿಯಲ್ಲಿ ಸಮರ್ಪಿಸಿ ನಮ್ಮ ಪಾಪನ ಕ್ಷಮಿಸು ದೇವರೇ ಅಂತ ಹೇಳಿದಾಗ ನಮ್ಮ ತಪ್ಪನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ಬಿಡ್ತಾರಂತೆ. ಇವತ್ತು ನೋಡಿ ದೇವರ ಮಕ್ಕಳೇ, ನಮ್ಮ ಪಾಪಗಳು, ಆತನು ನಮ್ಮ ಮೇಲೆ ಪ್ರೀತಿ ಇರೋ ಕಾರಣ, ಆತ ನಮ್ಮನ್ನು ಪ್ರೀತಿಸಿದ ಕಾರಣ ನಮ್ಮ ಪಾಪಗಳನ್ನು ಯೇಸು ಸ್ವಾಮಿ ಏನು ಮಾಡಿದ್ರು, ಮರೆ ಮಾಚಿಕೊಂಡಿದ್ದಾರೆ, ಎಲ್ಲ ಮುಚ್ಚಿ ಹಾಕಿದ್ದಾರೆ. ನೋಡಿ ದೇವರ ಮಕ್ಕಳೇ, ಇವತ್ತು ಯೇಸು ಸ್ವಾಮಿ ನಮ್ಮ ಪಾಪನ ಮುಚ್ಚಿ ಹಾಕಿಲ್ಲ ಅಂತಿದ್ರೆ, ಆತನು ಮರೆ ಮಾಡಿಕೊಂಡಿಲ್ಲ ಅಂತಿದ್ರೆ ನಾವ್ಯಾರು ಭೂಮಿ ಮೇಲೆ ಇವತ್ತು ಜೀವಿಸ್ತಾ ಇರಲಿಲ್ಲ. ಇವತ್ತು ದೇವರ ಮಕ್ಕಳೇ, ಆತನ ಯೇಸು ಸ್ವಾಮಿಗಿಂತ ನಾವು ಯಾರು ದೊಡ್ಡವರಲ್ಲ. ದೇವರಿಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಈ ಭೂಮಿ ಮೇಲೆ. ಅದಕ್ಕೆ ನಾವೇನು ಮಾಡಬೇಕು, ನಾವು ಪ್ರತಿ ಸಾರಿ ನಾವು ಪ್ರೀತಿಸೋರಾಗಿರಬೇಕು, ಪ್ರತಿ ಸಾರಿ ನಾವು ಪ್ರೀತಿಸಬೇಕು. ಪ್ರತಿಯೊಬ್ಬರು ನಾವೇನು ಮಾಡಬೇಕು, ಪ್ರೀತಿಸಬೇಕು. ದೇವರ ಮಕ್ಕಳೇ, ನಮ್ಮ ಸಹೋದರ ಏನೇ ತಪ್ಪು ಮಾಡಿರ್ಬೋದು, ನನ್ನ ಸಹೋದರಿ ಏನೇ ತಪ್ಪು ಮಾಡಿರ್ಬೋದು, ನಿನ್ನ ಕುಟುಂಬದಲ್ಲಿ ನಿನ್ನ ತಾಯಿ ಏನೇ ತಪ್ಪು ಮಾಡಿರ್ಬೋದು, ಏನೇ ತಪ್ಪು ಮಾಡಿದ್ರು ಆ ಪ್ರೀತಿ ಯಾವಾಗ ನಿನ್ನಲ್ಲಿರುತ್ತೋ ಆ ಪ್ರೀತಿ ಏನು ಮಾಡುತ್ತೆ, ಎಲ್ಲವನ್ನು ಮರೆ ಮಾಡಿಕೊಳ್ಳುತ್ತೆ, ಎಲ್ಲವನ್ನು ಮುಚ್ಚಿ ಹಾಕುತ್ತೆ. ಅದಕ್ಕೆ ದೇವರ ಮಕ್ಕಳೇ, ಪ್ರೀತಿ ಅನ್ನೋದು, ಅದಕ್ಕೆ ದೇವರ ವಾಕ್ಯದಲ್ಲಿ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಆ ಪ್ರೀತಿ ಯಾವಾಗ ನಮ್ಮಲ್ಲಿ ಬರುತ್ತೋ, ಕ್ರಿಸ್ತನ ಪ್ರೀತಿ ಯಾವಾಗ ನಮ್ಮಲ್ಲಿ ನೆಲೆಗೊಂಡಿರುತ್ತೋ, ಅದಕ್ಕೆ ದೇವರು ಹೇಳ್ತಾರೆ, ಯಾವಾಗಲೂ ನಾವೇನು ಮಾಡಬೇಕು, ಸಂತೋಷಿಸಬೇಕು. ಯಾವಾಗಲೂ ನಾವು ಕ್ರಿಸ್ತನಲ್ಲಿ ಸಂತೋಷಿಸಬೇಕು. ಏನಾದರೂ ಬೇಜಾರಾದಾಗ, ಇಲ್ಲ ಕೋಪ ಆದಾಗ, ಇಲ್ಲ ಮನೆಯಲ್ಲಿ ಸಮೋಟ್ ಏನೋ ಪ್ರಾಬ್ಲಮ್ ಆದಾಗ, ಇಲ್ಲ ಸಮಥಿಂಗ್ ಏನೋ ನಡಿಬಾರ್ದು ನನ್ನ ಜೀವಿತದಲ್ಲಿ ಏನೋ ನಡೆದು ಹೋಯ್ತು ಅಂತೇಳಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನೇ ನಾವು ದುಃಖ ಪಡಿಸ್ಕೊಂಡು, ನಮ್ಮನ್ನೇ ನಾವು ವೇದನೆ ಪಡಿಸ್ಕೊಂಡು, ನಮ್ಮ ಮನಸ್ಸನ್ನು ಕುಗ್ಗಿಸಿಕೊಳ್ಳದಂತೆ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವಾಗಲೂ ಸಂತೋಷಿಸಿರಿ. ಸಮ್ ಟೈಮು ಹೌದು, ಅನೇಕ ಕಷ್ಟ ಇದ್ದಾಗ, ಹೋರಾಟ ಇದ್ದಾಗ, ಏನೋ ನಮ್ಮ ಜೀವಿತದಲ್ಲಿ ನಡಿಬಾರ್ದು ನಡೆದಾಗ, ಇಲ್ಲ ಡಿಪ್ರೆಷನ್ಗೆ ಹೋದಾಗ, ಆ ರೀತಿ ಸಂತೋಷವಾಗಿ ದೇವರ ಸನ್ನಿಧಾನದಲ್ಲಿ ಬರೋದಕ್ಕೆ ಕಷ್ಟ. ಆದರೆ ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಬಂದು, ದೇವರ ಸಮ್ಮುಖದಲ್ಲಿ ಬಂದು ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ದೇವರನ್ನ ಸ್ತುತಿಸೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನಿನಗೆ ಗೊತ್ತಿಲ್ಲ ನಿನ್ನ ಒಳಗಡೆ ಕ್ರಿಸ್ತನ ಒಂದು ಜಾಯ್ಫುಲ್ ಉಂಟಾಗುತ್ತೆ. ದೇವರಿನೊಳಗಡೆ ಮಾತಾಡ್ತಾರೆ, ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವ ವಿಷಯದಲ್ಲೂ ಕೂಡ ಚಿಂತೆ ಮಾಡದೆ, ಯೋಚನೆ ಮಾಡದೆ ಏನಾಗಿರಬೇಕು, ಯಾವಾಗಲೂ ನಾವೇನಾಗಿರಬೇಕು, ಕರ್ತನಲ್ಲಿ ನಾವು ಸಂತೋಷಿಸಬೇಕು, ಸಂತೋಷ ಪಡಬೇಕು. ಅಯ್ಯೋ ತಲೆ ಮೇಲೆ ಪರ್ವತನೇ ಬಿದ್ದಿದೆ, ಅಯ್ಯೋ ನನ್ನ ಜೀವನನೇ ಮುಗಿದು ಹೋಯ್ತು, ನಡಿಬಾರ್ದು ನಡೆದು ನನ್ನ ಜೀವಿತದಲ್ಲಿ ಆಗೋಯ್ತು ಅಂತೇಳಿ ಕುಳಿತುಕೊಳ್ಳೋದಲ್ಲ. ನೀನು ಯಾವಾಗ ಕ್ರಿಸ್ತನಲ್ಲಿ ಸಂತೋಷಿಸು ಅಂತ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರು, ಕ್ರಿಸ್ತನಿಗೋಸ್ಕರ ಜೀವಿಸು, ಯಾವಾಗಲೂ ಕರ್ತನಲ್ಲಿ ನೀನು ಸಂತೋಷ ಪಡು, ಸಂತೋಷವಾಗಿರು, ಹ್ಯಾಪಿಯಾಗಿರು, ಎಲ್ಲರ ಹತ್ರ ಖುಷಿಯಾಗಿರು. ಸುಮ್ಮನೆ ನಮ್ಮನ್ನು ನಾವು ದುಃಖ ಪಡಿಸ್ಕೊಳ್ಳೋಂಥ ಮಾತುಗಳು, ವೇದನೆ ಪಡಿಸುವಂಥ ಮಾತುಗಳು ನಮ್ಮನ್ನು ಒಳಪಡಿಸ್ಕೊಂಡು ಅದು ಬರೋದು ಅದು ಸೈತಾನನಿಂದ. ಅದನ್ನು ನಾವು ಖಂಡಿಸಿ ಗದರಿಸಿ ನಾವೇನು ಮಾಡಬೇಕು, ಕರ್ತನಲ್ಲಿ ನಾವು ಸಂತೋಷವಾಗಿರಬೇಕು. ಸಂತೋಷವಾಗಿರೋದಲ್ಲ, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ
ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಬೇಕು. ಯಾವಾಗ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಡಿಮೆ ಆಗುತ್ತೆ, ಪ್ರಾರ್ಥನೆ ನಾವು ಮಾಡೋದಿಲ್ಲ, 5 ನಿಮಿಷ 10 ನಿಮಿಷ ಸಾಕಾಗೋದಿಲ್ಲ. ಪ್ರತಿ ಸಾರಿ ನಾವು ಒಂದು ಸ್ಪಿರಿಚುವಲ್ ಅಲ್ಲಿ ಒಂದು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ಮೇಲೆ ಒಂದು ಸ್ಪಿರಿಚುವಲ್ ಪರಿಶುದ್ಧಾತ್ಮ ತುಂಬಿಕೊಂಡು ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಯಾವಾಗ ಎಡಬಿಡದೆ ನಾವು ಪ್ರಾರ್ಥನೆ ಕಡಿಮೆ ಆಗುತ್ತೋ, ನಮ್ಮೊಳಗೆ ಗೊತ್ತಿಲ್ಲದೆ ಕುಟುಂಬದಲ್ಲಿ ಬೇಡದ ರೀತಿ ಕಳವಳ, ಗಲಿಬಿಲಿ, ಗೊಂದಲ, ಜಗಳ, ಅಸಮಾಧಾನ ಉಂಟಾಗೋದಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷವಾಗಿರು, ಎಡಬಿಡದೆ ಪ್ರಾರ್ಥನೆ ಮಾಡು ಅಂತ ದೇವರು ಹೇಳ್ತಾರೆ. ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡು. ಕಷ್ಟದಲ್ಲಿ ದುಃಖ, ಹೋರಾಟ, ಪ್ರತಿಕೂಲ, ಹಿಂಸೆಗಳು ಏನು ಸಾಲ, ಬಾಧೆ, ಅನೇಕ ಇಕ್ಕಟ್ಟಿನಲ್ಲಿ ನೀನು ಹಾದು ಹೋಗ್ತಾ ಇದ್ರು ಕೂಡ ದೇವರು ಹೇಳ್ತಾ ಇದ್ದಾರೆ, ಎಲ್ಲದರಲ್ಲೂ ನೀನೇನು ಮಾಡಬೇಕು, ಎಲ್ಲ ವಿಷಯದಲ್ಲೂ ಎಲ್ಲದರಲ್ಲೂ ದೇವರಿಗೆ ನೀನು ಕೃತಜ್ಞತಾ ಸ್ತುತಿ ಮಾಡು. ಆಗ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ದೇವರ ಉದ್ದೇಶ ಇವತ್ತು ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ದೊಡ್ಡ ಅದಾಗಬೇಕು ಇದಾಗಬೇಕಲ್ಲ. ಮೊದಲನೇದಾಗಿ ನಾವು ಒಬ್ಬರನ್ನೊಬ್ಬನ ಪ್ರೀತಿಸಬೇಕು. ಮತ್ತೆ ಕರ್ತನಲ್ಲಿ ಸಂತೋಷವಾಗಿರಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಆಮೇಲೆ ದೇವರ ವಾಕ್ಯ ಹೇಳ್ತಿದೆ, ಇದು ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅನೇಕರು ಹೇಳ್ತೀರಾ ದೇವರ ಚಿತ್ತ ಅಂದ್ರೇನು, ದೇವರ ಉದ್ದೇಶ ಅಂದ್ರೇನು, ದೇವರು ಇವತ್ತು ನನ್ನ ತಾಯಿಯ ಗರ್ಭದಿಂದ ಕರೆದಿದ್ದಾರೆ, ಆತನ ಚಿತ್ತ ಏನು, ಆತನ ಉದ್ದೇಶ ಏನಂತೇಳಿ ಅನೇಕರನ್ನ ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ದೇವರ ಮಕ್ಕಳೇ, ಮೊದಲನೇದಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರಬೇಕು, ಕ್ರಿಸ್ತನಿಗೋಸ್ಕರ ಜೀವಿಸಬೇಕು, ಆತನ ಪ್ರೀತಿಸಿದಾಗೆ ನಾವೆಲ್ಲರನ್ನ ಪ್ರೀತಿಸಬೇಕು. ಎರಡನೇದಾಗಿ ಯಾವಾಗಲೂ ಕರ್ತನಲ್ಲಿ ಏನಾಗಿರ್ಬೇಕು, ಸಂತೋಷವುಳ್ಳವರಾಗಿರ್ಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಎಲ್ಲದರಲ್ಲೂ ದೇವರಿಗೆ ನಾವೇನು ಮಾಡಬೇಕು, ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ಎಲ್ಲದರಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಕ್ಷಣದಲ್ಲೂ, ಎಲ್ಲ ನಿಮಿಷದಲ್ಲೂ ದೇವರನ್ನ ನಾವು ಪ್ರೈಸ್ ಮಾಡಬೇಕು, ದೇವರನ್ನ ಸ್ತುತಿಸಬೇಕು. ರಾಜಾದಿರಾಜನು, ಸರ್ವಶಕ್ತನು, ಆತನು ಮಹೋನ್ನತನು, ಆತನ ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಅಂತ ಯಾವಾಗ ನೀನು ಆ ರೀತಿ ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯ, ನಿನ್ನ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಎಲ್ಲದರಲ್ಲೂ ನೀನು ಅಭಿವೃದ್ಧಿ ಆಗಿರೋದಕ್ಕೆ ಅಭಿವೃದ್ಧಿ ಆಗಿರ್ತೀಯ. ಆತ್ಮಿಕ ವಿಷಯದಲ್ಲೂ ಕೂಡ ನೀನು ಅಭಿವೃದ್ಧಿ ಆಗಿರ್ತೀಯ, ಭೌತಿಕ ವಿಷಯದಲ್ಲೂ ಕೂಡ ನೀನು ಅಭಿವೃದ್ಧಿ ಆಗಿರ್ತೀಯ. ಅದೇ ರೀತಿ ದೇವರ ಮಕ್ಕಳೇ, ಇದೇನಾಗಿದೆ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಮೊದಲು ನೀನು ದೇವರ ಚಿತ್ತವನ್ನು ಇದು ಮಾಡು, ಆಮೇಲೆ ದೇವರು ನಿನ್ನನ್ನು ಏನಕ್ಕಾಗಿ ಕರೆದಿದ್ದಾರೆ, ಆತನ ಸೇವೆ ಏನು, ಆತನ ಉದ್ದೇಶ ಏನು, ಆತ ನಿನ್ನ ಏನಕ್ಕಾಗಿ ಆರಿಸಿದ್ದಾನಂತೇಳಿ ಪವಿತ್ರ ಆತ್ಮ ನಿನಗೆ ತಿಳಿಯಪಡಿಸ್ತಾನೆ. ನಿನ್ನನ್ನು ಸ್ವಾರ್ಥಿಕರಾಗಿ ದೇವರು ಕರೆದಿದ್ದಾರಾ, ನಿನ್ನನ್ನು ಪ್ರವಾದಿಯಾಗಿ ದೇವರು ಕರೆದಿದ್ದಾರಾ, ನಿನ್ನನ್ನು ವರ್ಷಿಪ್ ಲೀಡರ್ ಆಗಿ ದೇವರು ಕರೆದಿದ್ದಾರಾ, ನಿನ್ನನ್ನು ಪಾಸ್ಟರ್ ಆಗಿ ದೇವರು ಕರೆದಿದ್ದಾರಾ, ನಿನ್ನನ್ನು ಅಪೋಸ್ತಲರಾಗಿ ದೇವರು ಕರೆದಿದ್ದಾರ ಅನ್ನೋದು ಇದೆಲ್ಲ ಮಾಡೋದು ಪ್ರಾರಂಭವಾದ ಮೇಲೇ ಇದು ನಿನಗೆ ಯಾವುದಕ್ಕಾಗಿ ದೇವರು ನನ್ನ ಕರೆದಿದ್ದಾರೆ, ಆತನ ಉದ್ದೇಶ ಏನು, ಆತನ ಚಿತ್ತ ಏನು ಎಂಬುದು ನೀವು ತಿಳಿದುಕೊಳ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ನಾವೆಲ್ಲರೂ ಸಂತೋಷವಾಗಿ ಕ್ರಿಸ್ತನಲ್ಲಿ ನಾವೆಲ್ಲರೂ ಒಬ್ಬರನ್ನೊಬ್ಬರ ಪ್ರೀತಿಸೋಣ. ಯಾರ ಮೇಲೆ ಕೋಪ ದ್ವೇಷ ಇಟ್ಕೊಳ್ಳೋದಂತೆ ನಾವು ಕ್ರಿಸ್ತನ ಪ್ರೀತಿಯನ್ನು ನೆಲೆಗೊಂಡವರಾಗಿ ನಾವು ಪ್ರೀತಿಸೋಣ. ಈಗ ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪ ಯೇಸುವೆ, ಹೌದು ರಾಜ, ನಿನ್ನ ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ಸ್ವಾಮಿ ಕರ್ತನೆ ಅಪ್ಪ, ನೀನು ಹೇಳಿದ್ದಾರೆ, ನೀನು ಪ್ರೀತಿಸಿದಾಗೆ ನಾವು ಮತ್ತೊಬ್ಬನೊಬ್ಬರು ಪ್ರೀತಿಸ್ಬೇಕಂತ ಹೇಳಿದ್ಯಾ. ಪ್ರೀತಿ ತೋರಿ ಅಪ್ಪ, ನಿನ್ನನ್ನು ಪ್ರೀತಿಸದೆ ಹೋದರೆ ಅಪ್ಪ ಕರ್ತನೆ, ನನ್ನ ಸ್ನೇಹಿತನ ಅಪ್ಪ ಈ ಲೋಕದಲ್ಲಿ ತನ್ನ ಸಹೋದರನ ಪ್ರೀತಿಸದೆ ಹೋದರೆ ಪರಲೋಕದಲ್ಲಿರೋ ನನ್ನನ್ನು ನೀವು ಪ್ರೀತಿಸಲಾರಿ ಅಂತ ನಿನ್ನ ವಾಕ್ಯದಲ್ಲಿ ನೀನು ಹೇಳಿದೆಯಲ್ಲ ಸ್ವಾಮಿ. ಅದೇ ರೀತಿ ರಾಜ, ಆ ಕ್ರಿಸ್ತನ ಮನಸ್ಸು, ಆ ನಿನ್ನ ಪ್ರೀತಿ ಕರ್ತನೆ ನಮಗೆ ಕಲಿಸಿಕೊಡು ರಾಜ. ನಿರೀಕ್ಷೆ ನಂಬಿಕ್ಕಿಂತ ದೊಡ್ಡದು ಏನಾಗಿದೆ, ಪ್ರೀತಿ ದೊಡ್ಡದಾಗಿದೆ ಅಂತ ನೀನು ಹೇಳಿದೆಯಲ್ಲ ಸ್ವಾಮಿ. ಆ ಕ್ರಿಸ್ತನ ಪ್ರೀತಿ, ಆ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ಸ್ವಭಾವ ನಮ್ಮ ಒಳಗಡೆ ಬರಲಪ್ಪ. ನೀ ನಮಗೋಸ್ಕರ ತ್ಯಾಗ ಮಾಡಿ, ನಮಗೋಸ್ಕರ ಬಲಿ ಅರ್ಪಿಸಿ, ನಮಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡ ರೀತಿಯಲ್ಲಿ ನಾವು ನಿಮಗೋಸ್ಕರ ಸಹಿಸಿಕೊಳ್ಳತಕ್ಕಂತೆ ಅಪ್ಪ ನಿನ್ನ ಕೃಪೆಯಲ್ಲಿ ನಡೆಸಪ್ಪ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ. ಪರಿಶುದ್ಧನೇ ಏಸಯ್ಯ, ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ, ಏಸಯ್ಯ, ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ. ನನ್ನ ರಾಜನೇ, ನನ್ನ ಪ್ರಿಯನೇ, ಸಂಗಾತಿ, ಒಳ್ಳೆ ಕುರುಬನೇ, ನನ್ನ ರಾಜನೇ, ನನ್ನ ಪ್ರಿಯನೇ, ಸಂಗಾತಿ, ಒಳ್ಳೆ ಕುರುಬನೇ ಏಸಯ್ಯ, ಏಸಯ್ಯ ನನ್ನ ಹೃದಯವೆಲ್ಲ ನೀನೇ ಏಸಯ್ಯ.
ಸಂತೋಷವೇ ಸಮಾಧಾನವೇ ಆಧಾರವೇ ಒಂದೇ ಆಸೆ ಸಂತೋಷವೇ ಸಮಾಧಾನವೇ ಆಧಾರವೇ ಒಂದೇ ಆಸೆ ಏಸಯ್ಯ ಏಸಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ಏಸಯ್ಯ ಲರಿಸಿರಿ ಏಸಯ್ಯ ನೀನಿದ್ದರೆ ನನಗೆ ಸಾಕು ಏಸಯ್ಯ ಜೀವವೋ ಮರಣವೋ ಆಕಾಶವೋ ಪಾತಾಳವೋ ದುರಾತ್ಮವೋ ದೇವದೂತರೋ ಭವಿಷ್ಯವೋ ವರ್ತಮಾನವೋ ಜೀವವೋ ಮರಣವೋ ಆಕಾಶವೋ ಪಾತಾಳವೋ ದುರಾತ್ಮವೋ ದೇವದೂತರೋ ಭವಿಷ್ಯವೋ ವರ್ತಮಾನವೋ ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸ ಏಸಯ್ಯ ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ 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 ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ 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 ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ ವರ್ತಮಾನವೋ ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ 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 ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ ಜೀವವೋ ಮರಣವೋ ಆಕಾಶವೋ ಪಾತಾಳವೋ ದುರಾತ್ಮವೋ ದೇವದೂತರೋ ಭವಿಷ್ಯವೋ ವರ್ತಮಾನವೋ ಜೀವವೋ ಮರಣವೋ ಆಕಾಶವೋ ಪಾತಾಳವೋ ದುರಾತ್ಮವೋ ದೇವದೂತರೋ ಭವಿಷ್ಯವೋ ವರ್ತಮಾನವೋ ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ನಿನ್ನಿಂದ ಬೇರ್ಪಡಿಸಲಾಗದು ನನ್ನನ್ನು ಬೇರ್ಪಡಿಸಲಾಗದು ಏಸಯ್ಯ ನನ್ನ ಮೊದಲನೇ ಪ್ರೀತಿ ಏಸಯ್ಯ
ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೇ ಏಸಯ್ಯ. ಹೌದಪ್ಪ ಏಸಯ್ಯ ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೆ ಏಸಯ್ಯ. ಎಲ್ಲರೂ ಸೇರಿ ಶಬ್ದ ತೆಗೆದು ಏಸಯ್ಯ ಏಸಯ್ಯ ನನ್ನ ಮೊದಲನೇ ಪ್ರೀತಿ ನೀನೆ ಏಸಯ್ಯ. ಹೌದು ಏಸಪ್ಪ ಕರ್ತನೆ, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಕರ್ತನಪ್ಪ. ಹೌದಪ್ಪ ನನ್ನ ಮೊದಲನೇ ಪ್ರೀತಿ ನೀನಪ್ಪ, ನಿನಗೆ ಮಾತ್ರ ಪ್ರೀತಿಸುತ್ತೇನಪ್ಪ. ಈ ಲೋಕದಲ್ಲಿ ಹಣವಾಗಲಿ ಐಶ್ವರ್ಯವಾಗಲಿ ಸಂಪತ್ತಾಗಲಿ ಎಲ್ಲದಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಲೋಕಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನಪ್ಪ. ನನ್ನಿಂದ ನಿನ್ನನ್ನು ಬೇರ್ಪಡಿಸೋದಕ್ಕಾಗುದಿಲ್ಲ, ನಿನ್ನಿಂದ ನನ್ನನ್ನು ಬೇರ್ಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಪ್ಪ. ಆ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ನೆಲೆಗೊಂಡಿರುವುದಾದ್ರೆ, ಆ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ಇರುವುದಾದ್ರೆ, ಆ ಕ್ರಿಸ್ತನ ಮನಸ್ಸು ನನ್ನೊಳಗಡೆ ಇರುವುದಾದ್ರೆ ನನ್ನಿಂದ ನಿನ್ನನ್ನು ಬೇರ್ಪಡಿಸೋದಕ್ಕಾಗುದಿಲ್ಲ. ನಿನ್ನಿಂದ ನನ್ನನ್ನು ಯಾರು ಈ ಲೋಕದಲ್ಲಿ ಐಶ್ವರ್ಯವಾಗೋದು, ಈ ಲೋಕದಲ್ಲಿ ಸಂಪತ್ತು ಇರ್ಬೋದು, ಈ ಲೋಕದಲ್ಲಿ ಹಣವಾಗಿರ್ಬೋದು, ಯಾವುದು ಕೂಡ ನನ್ನನ್ನು ನಿನ್ನನ್ನು ಬೇರೆ ಮಾಡೋದಕ್ಕಾಗುದಿಲ್ಲಪ್ಪ. ಆ ನಿನ್ನ ಪ್ರೀತಿ ನನಗೆ ಸಾಕು ಏಸಪ್ಪ, ಆ ನಿನ್ನ ಪ್ರೀತಿ ನನಗೆ ಸಾಕಪ್ಪ. ಈಶ್ವರ ಕ್ರಿಸ್ತನ ನೀನು ಪ್ರೀತಿಸಿದ ಹಾಗೆ ಎಲ್ಲನೂ ನಾವು ಪ್ರೀತಿಸತಕ್ಕಂತೆ ಆ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ಸ್ವಭಾವ ನಮ್ಮ ಒಳಗಡೆ ಬರಲಪ್ಪ. ಪ್ರಾರ್ಥಿಸೋಣ. ನಮ್ಮಲ್ಲೇನಾದ್ರೂ ತಪ್ಪುಗಳು ಕಂಡು ಬಂದಿರೋದಾದ್ರೆ, ನಮ್ಮಲ್ಲೇನಾದ್ರೂ ತಪ್ಪಿರೋದಾದ್ರೆ ನಾವು ಪ್ರಾರ್ಥಿಸೋಣ. ಏಸಪ್ಪ ನಮಗೆ ಪ್ರೀತಿಯನ್ನು ಕಲಿಸಿಕೊಡು. ನಾವು ಮತ್ತೊಬ್ಬನ ನೀನು ಪ್ರೀತಿಸಿದ ಹಾಗೆ ನಾವೆಲ್ಲರನ್ನು ಪ್ರೀತಿಸಬೇಕು. ಸಹೋದರಿಯನ್ನ, ಸಹೋದರನ, ಕುಟುಂಬನ, ಮಕ್ಕಳನ್ನ, ದಾಂಪತ್ಯ ಜೀವಿತವನ್ನ ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸತಕ್ಕಂತೆ ಆ ಕ್ರಿಸ್ತನನ್ನು ಪ್ರೀತಿಸತಕ್ಕಂತೆ, ಪ್ರೀತಿಸುವುದೇ ದೇವರ ಒಂದು ಕಮಾಂಡ್ಮೆಂಟ್ ಆಗಿದೆ ಅಪ್ಪಾಜಿ. ಆ ರೀತಿ ಪ್ರೀತಿಸತಕ್ಕಂತೆ ಕೃಪೆ ಕೊಡು ರಾಜ, ನೀನು ಆಜ್ಞೆ ಆಗಿದೆ ಅಪ್ಪ. ಆ ನಿನ್ನ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ಸ್ವಭಾವ ನಮ್ಮ ಒಳಗಡೆ ಬರಲಿ ಅಪ್ಪ. ಯೇಸುವೇ ಅಪ್ಪ, ನೀನು ಪ್ರೀತಿಸಿದ ಹಾಗೆ ನಾವೆಲ್ಲರನ್ನು ಪ್ರೀತಿಸತಕ್ಕಂತೆ ಅಪ್ಪ, ಗಂಡನನ್ನು ಪ್ರೀತಿಸತಕ್ಕಂತೆ, ಹೆಂಡತಿಯನ್ನು ಪ್ರೀತಿಸತಕ್ಕಂತೆ, ಮಕ್ಕಳನ್ನು ಪ್ರೀತಿಸತಕ್ಕಂತೆ ಅಪ್ಪ. ಅಪ್ಪ ಕರ್ತನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸತಕ್ಕಂತೆ ಅಪ್ಪ. ಅಪ್ಪ ಕರ್ತನೆ, ಸಭೆಗೆ ಬರುವ ಜನರನ್ನು, ಮಕ್ಕಳನ್ನು, ಅನಾಥರನ್ನು, ದಿಕ್ಕಿಲ್ಲದನ್ನು, ಬಡವರನ್ನು ನೋಡಿ ಕರ್ತನೆ ಪ್ರೀತಿಸತಕ್ಕಂತೆ ಆ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರಲಪ್ಪ. ಯೇಸುವೇ ಅಪ್ಪ, ನನ್ನಿಂದ ನಿನ್ನನ್ನು ಬೇರ್ಪಡಿಸೋದಕ್ಕಾಗುದಿಲ್ಲ, ನಿನ್ನಿಂದ ನನ್ನನ್ನು ಯಾರು ಬೇರ್ಪಡಿಸೋದಕ್ಕಾಗುದಿಲ್ಲ ಏಸಪ್ಪ. ಅಪ್ಪ ಯೇಸುವೆ, ತಂದೆಯಾದ ದೇವರ ಚಿತ್ತ ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಬಂದಾಗ ಆ ತಂದೆಯಾದ ದೇವರ ಚಿತ್ತ ನೆರವೇರಿಸೋದಕ್ಕೋಸ್ಕರ ಎಲ್ಲವನ್ನು ಸಹಿಸಿಕೊಂಡಪ್ಪ. ಆ ದೇವರ ಚಿತ್ತ, ಆ ಪ್ರೀತಿ ನಿನ್ನಲ್ಲಿ ಇರೋದ್ರಿಂದ ಕರ್ತನೆ ನಮಗೋಸ್ಕರಪ್ಪ ಆ ಕಲ್ವಾರಿ ಶಿಲೆಬೇಲಿ ಕರ್ತನೆ ನಮಗೋಸ್ಕರ ರಕ್ತ ಸುರಿಸಿದ್ಯಾ. ನಮ್ಮ ಪಾಪಗಳಿಗೋಸ್ಕರಪ್ಪ ಚಾಟಿ ಏಟದಿಂದ ಒದೆಗಳನ್ನು ತಿನ್ನುತ್ತಾ ಕರ್ತನೆ ಅಪ್ಪ ನಮಗೋಸ್ಕರ ಸುಂದರವಾದ ಆ ಮುಖವನ್ನು ಕರ್ತನೆ ಕುರುಪಿಯಾಗಿ ಮಾಡಿಕೊಂಡಲ್ಲಪ್ಪ. ಆ ನಿನ್ನ ಪ್ರೀತಿನ ನಾವು ಮರೆಯೋದಿಲ್ಲಪ್ಪ, ಆ ನಿನ್ನ ಪ್ರೀತಿನ ನಾವು ಮರೆಯೋದಿಲ್ಲ ಕರ್ತನೆ. ಆ ನಿನ್ನ ಪ್ರೀತಿಗಾಗಿ ನಾನು ಸ್ತೋತ್ರ ಮಾಡ್ತೀನಿ ಸಪ್ಪ. ಆ ನಿನ್ನ ಅಪಾರವಾದ ಪ್ರೀತಿ, ಆ ಶ್ರೇಷ್ಠವಾದ ಪ್ರೀತಿ, ಕೋಮಲವಾದ ಪ್ರೀತಿ ಕರ್ತನೆ ಎಂದಿಗೂ ನಾವು ಮರೆಯೋದಿಲ್ಲಪ್ಪ. ಆ ನಿನ್ನ ಪ್ರೀತಿ ನಮಗೆ ಅಪ್ಪ ಬೇಕಪ್ಪ, ಆ ಕ್ರಿಸ್ತನ ಪ್ರೀತಿ ನಮಗೆ ಬೇಕಪ್ಪ. ಯೇಸುವೇ, ಮೊದಲನೇ ಪ್ರೀತಿ ನಿನಗೆ ಮಾತ್ರ ಸ್ವಾಮಿ ಅಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಿನ್ನನ್ನು ಪ್ರೀತಿಸುತ್ತೇವೆ ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ಸಂಗಡ ನಮ್ಮ ಜೊತೆ ನಡೆಸೋದಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ನಾಮ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವರು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಿಂದ ನಿಮ್ಮೆಲ್ಲರೂ ದೇವರ ಆಶೀರ್ವಾದ ಮಾಡಲಿ. ದೇವರ ಅನುಗ್ರಹಿಸಲಿ. ಕೊನೆ ಆಶೀರ್ವಾದಕ್ಕಾಗಿ ಹೋಗೋಣ.